ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯೇತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ರೈಭ್ಯರ ಚರಿತ್ರೆಯನ್ನು ನೋಡಿದ್ದೀವಿ. ಅದಾದ ಮೇಲೆ ವರಾಹರೂಪಿ ಪರಮಾತ್ಮ ಹೇಳ್ತಾನೆ, ಯೋಸೌ ವಸೋ ಶರೀರೇತು ವ್ಯಾಧೋ ಭೂತ್ವಾ ನೃಪಸ್ಯಃ ಸ್ವವೃತ್ಯ ಸ್ಥಿತಃ ಕಾಲಂ ಚತುರ್ವರ್ಷ ಸಹಸ್ರಕಂ. ಅಂದರೆ ವಸುರಾಜನ ಚರಿತ್ರೆಯಲ್ಲಿ ನಾವು ನೋಡಿದ್ದೀವಿ. ವ್ಯಾಧ ಅವನು ಒಬ್ಬ ಹೊರಗೆ ಬಂದು ವಸುವಿನ ಹಿಂದಿನ ಜನ್ಮ ವೃತ್ತಾಂತವನ್ನೆಲ್ಲ ಹೇಳಿದ. ಅವನಿಗೆ ವಸುರಾಜ ವರವನ್ನು ಕೂಡ ಕೊಟ್ಟ, ಹಾಗೆ ಅಂತ ಧರ್ಮವ್ಯಾಧನಾಗು ಹಾಗೆ ಅಂತ ವರವನ್ನು ಕೊಟ್ಟ ಅಂತ. ಅವನು ಏನು ಮಾಡಿದ ಅಂತ ಪರಮಾತ್ಮ ಅವನ ಒಂದು ಚರಿತ್ರೆಯನ್ನು ತಿಳಿಸ್ತಾ ಇದ್ದಾನೆ. ಸ್ವವೃತ್ಯ ಸ್ಥಿತಃ. ವ್ಯಾಧ ಅಂದರೆ ಬೇಟೆಗಾರ, ಪ್ರಾಣಿಗಳನ್ನು ಕೊಂದು ತನ್ನ ಹೊಟ್ಟೆಪಾಡು ಮಾಡಿಕೊಳ್ಳತಕ್ಕ ವೃತ್ತಿಯವರು, ಅವ್ರದ್ದು ವೃತ್ತಿನೇ ಹಾಗೆ. ಆ ವರದ ಬಲದಿಂದ ಏನಾಯಿತು? ಚತುರ್ವರ್ಷ ಸಹಸ್ರಕಂ, 4000 ವರ್ಷ ಬದುಕಿದಂಥ ಅವನು. ನೋಡಿದ್ದೀವಿ, ಅದು ಕೃತಯುಗದ ಕಾಲ ಹಾಗೆ ಅಂತ ನಾವು ನೋಡಿದ್ದೀವಿ. 4000 ವರ್ಷ ಬದುಕಿದ ಅವನು. ಏಕೈಕಂ ಸ್ವಕುಟುಂಬಾರ್ಥೆ ಹತ್ವಾ ವನಚರಂ ಮೃಗಂ ಭೃತ್ಯ ಅತಿಥಿ ಹುತಾಶಾನಾಂ ಪ್ರೀಣನಂ ಕುರುತೆ ಸದಾ. ಅವನು ಹೇಗೆ ಬದುಕಿದ ಹಾಗೆ ಅಂದರೆ, ಏಕೈಕಂ ಸ್ವಕುಟುಂಬಾರ್ಥೆ, ತನ್ನ ಕುಟುಂಬಕ್ಕಾಗಿ, ಕುಟುಂಬದ ಪೋಷಣೆಗಾಗಿ ಒಂದೇ ಒಂದು ಪ್ರಾಣಿಯನ್ನು ಹಿಂಸೆ ಮಾಡೋದು. ದಿವಸ ಹಾಗೆ ಮಾಡ್ತಾಯಿತ್ತು. ಒಂದು ಪ್ರಾಣಿಯನ್ನು ಪ್ರಾಮಾಣಿಕವಾಗಿ ಒಂದು ಪ್ರಾಣಿಯನ್ನು ಕೊಲ್ಲೋದು, ಕುಟುಂಬದ ರಕ್ಷಣೆಗಾಗಿ ತರೋದು. ಹೆಚ್ಚು ಆಸೆ ಪಟ್ಟಿಲ್ಲ ಅಂತ ಸೂಚನೆ ಅದು. ಅಟ್ ಮಾತ್ರ ಅಲ್ಲ, ತಾನು ತಂದ ಆ ಪ್ರಾಣಿಯನ್ನು ಏನು ಮಾಡಿದ ಅವನು? ಭೃತ್ಯ ಅತಿಥಿ ಹುತಾಶನಾಂ, ತನ್ನ ಭೃತ್ಯರು, ಅವನು ಒಂದು ಟೀಮ್ ಮಾಡಿಕೊಂಡಿದ್ದ, ಅವರೆಲ್ಲ ಹಂಚಿಕೊಂಡು ತಿಂದರಂಥದ್ದು, ಅಥವಾ ಅವ್ರ ಕುಟುಂಬದವರು ಇದ್ದರು. ಮತ್ತು ಅತಿಥಿ, ಮನೆಗೆ ಬಂದ ಅತಿಥಿಗಳಿಗೆ ಕೊಟ್ಟು ತಗೋತಾ ಇದ್ದ ಹಾಗೆ ಅಂತ. ಮತ್ತು ಹುತಾಶಾನಾಂ, ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಅವನು ಮಾಡ್ತಾ ಇದ್ದ. ಯದ್ಯಪಿ ಅಂಥವನವನು ಬ್ರಾಹ್ಮಣ ಅಲ್ಲ. ಯಾರವನು? ವ್ಯಾಧನಾಗಿದ್ದರೂ ಕೂಡ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಅವನಿಗೆ ಹೇಗೆ ತೋಚಿತ್ತೋ ಹಾಗೆ ಆ ರೀತಿಯಾಗಿ ಮಾಡಿ ಅವನು ತನ್ನ ದಿವಸವನ್ನು ಕಳೀತಾ ಇದ್ದ. ಮಿಥಿಲಾಯಾಂ ವರಾರೋಹೆ ಸದಾ ಪರ್ವಣಿ. ಮಿಥಿಲಾ ನಗರದಲ್ಲಿ ವಾಸ ಮಾಡ್ತಾ ಇದ್ದ. ಪರ್ವಣಿ ಅಂದರೆ ಪ್ರತಿಯೊಂದು ಪರ್ವಕಾಲದಲ್ಲೂ, ಅಮಾವಾಸ್ಯೆ, ಹುಣ್ಣಿಮೆ ಹಾಗೆ ಅಂತ ಏನು ಪರ್ವಕಾಲಗಳಿದೆ, ಆ ಎಲ್ಲ ಕಾಲಗಳಲ್ಲೂ ಪಿತೃಣಾಂ ಕುರುತೆ ಶ್ರಾದ್ದಂ ಸ್ವಾಚಾರೇಣ ವಿಚಕ್ಷಣ. ಪಿತೃಗಳಿಗೆ ಶ್ರಾದ್ದವನ್ನು ಬಿಟ್ಟಿದ್ದಿಲ್ಲ ಅವನು. ಪರ್ವಣಿ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ
ಶ್ರಾದ್ದಾದಿಗಳನ್ನು ಅವನು ಮಾಡ್ತಾ ಇದ್ದ. ಅವನಿಗೆ ಯಾವುದು ವಿಹಿತವೋ ಆ ರೀತಿಯಾಗಿ ಅಂತಹ ಒಂದು ನೋಡಿ, ಯದ್ಯಪಿ ವ್ಯಾಧರಿಗೂ ಕೂಡ ಏನುಂಟು, ಆಚಾರ ಉಂಟು ಅಂತ ತಿಳಿಸಿಕೊಡುವ ಧರ್ಮ ಅದು ಹಿಂದೂ ಧರ್ಮ. ಅದು ಎಲ್ಲರಿಗೂ ತಮಗೆ ವಿಹಿತವಾದ ಕರ್ಮವನ್ನು ಮಾಡಲೇಬೇಕು, ಆಪ್ಷನಲ್ ಅಲ್ಲ ಅದು ಎಂಬ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅಗ್ನಿಂ ಪರಿಚರನ್ನಿತ್ಯಂ ವದನ್ ಸತ್ಯಂ ಸುಭಾಷಿತಂ. ಅಗ್ನಿಯ ಸೇವೆ ಮಾಡ್ತಾ ನಿತ್ಯಂ ವದನ್ ಸತ್ಯಂ ಸುಭಾಷಿತಂ, ಒಳ್ಳೆಯ ಮಾತುಗಳನ್ನು, ಸತ್ಯ ನುಡಿಗಳನ್ನು ಮಾತನಾಡ್ತಾ ಇದ್ದ. ಎಂದಿಗೂ ಮೋಸ, ವಂಚನೆ, ಸುಳ್ಳು ಇತ್ಯಾದಿಗಳನ್ನು ಮಾಡಿದವನಲ್ಲ. ಪ್ರಾಣಯಾತ್ರಾನುಸಕ್ತಸ್ತು ಯೋಸೌ ಜೀವಂ ನ ಪಾತಯೇತ್. ಈ ರೀತಿಯಾಗಿ ಜೀವನ ಮಾಡ್ತಾ ಬಂದ, ಯಾರಿಗೂ ಕೂಡ ಅವನು ಹಿಂಸೆ ಮಾಡಿದವನಲ್ಲ ಹಾಗೆ ಅಂತ. ಏವಂತು ವಸತಸ್ತಸ್ಯ ಧರ್ಮಬುದ್ಧಿ ಮಹಾತಪಾಹ ಪುತ್ರಸ್ತು ಅರ್ಜುನಕೋ ನಾಮ ಬಭೂವ ಮುನಿವದ್ವಶಿ. ಆ ರೀತಿಯಾಗಿ ಇರುವಾಗ ಆ ಧರ್ಮವ್ಯಾಧನಿಗೆ ಒಂದು ಮಗ ಹುಟ್ಟುತ್ತಾನೆ, ಒಂದು ಮಗ ಒಂದು ಮಗಳು. ಅರ್ಜುನಕ ಅಂತ ಮಗನ ಹೆಸರು, ಅರ್ಜುನಕ ಅಂತ. ಅವನು ಹೇಗಿದ್ದ? ಮುನಿವದ್ವಶಿ, ಮುನಿಗಳಂತೆ ಅವನು ಕೂಡ ಇಂದ್ರಿಯಗಳ ನಿಗ್ರಹವನ್ನು ಮಾಡಿಕೊಂಡು ಇದ್ದ ಅಂತಾರೆ. ಮತ್ತು ಒಂದು ಕನ್ಯೆ ಅರ್ಜುನಕಿ ಹಾಗೆ ಅಂತ, ಅವರು ಕೂಡ ವರವರ್ಣಿನಿ, ಶ್ರೇಷ್ಠಲಾಗಿ ಇದ್ದಳು ಹಾಗೆ ಅಂತ. ತಸ್ಯ ಯೌವನ ಕಾಲೇತು ಚಿಂತೆಯಾಮಾಸ ಧರ್ಮವಿ. ಅವನಿಗೆ, ಆ ಕನ್ಯೆಗೆ ಯೌವನ ಕಾಲ ಬಂತು. ಯೌವನ ಕಾಲ ಬಂದಾಗ ಇವನಿಗೆ ಚಿಂತೆ ಶುರುವಾಯಿತು. ಏನಂತ? ಕಸ್ಯೇಯಂ ಧೀಯತೆ ಕನ್ಯಾ, ಯಾರಿಗೆ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡೋದು ಹಾಗೆ ಎಂಬ ಒಂದು ಚಿಂತೆ ಬಂತು. ಈ ರೀತಿಯಾಗಿ ಯೋಚನೆ ಮಾಡುವಾಗ ಧರ್ಮವ್ಯಾಧಸ ಸುವ್ಯಕ್ತಂ ಪ್ರಸನ್ನಾಕ್ಯಂ ಇತಿ ಚಿಂತೆಯಸ್ತಸ್ಯ ಮತಂಗಸ್ಯ ಸುತಂ ಪ್ರತಿ. ಮತಂಗ ಋಷಿಗಳು ಅಂತ, ಮತಂಗ ಋಷಿಗಳ ಮಗ ಪ್ರಸನ್ನ ಅಂತ ಅವನು ಒಳ್ಳೆ ಯೋಗ್ಯನಾಗಿದ್ದಾನೆ ಎಂಬ ಒಂದು ಸುದ್ದಿ ನಾನಾ ಜನರಿಂದ ಕೇಳಿ ಬರ್ತಾ ಇತ್ತು. ಏವಂ ಸಂಚಿತ್ಯ ಮಾತಂಗಃ ಪ್ರಸನ್ನಂ ಪ್ರತಿ ಸೋದ್ಯತಃ ಉವಾಚ ತಸ್ಯ ಪಿತರಂ ಪ್ರಸನ್ನಾಯ ಅರ್ಜುನಿ ಭವಾನ್ ಗೃಹಾಣ ತಪತಾಂ ಶ್ರೇಷ್ಠ ಸ್ವಯಂ ದತ್ತಾಂ ಮಹಾತ್ಮನೇ. ಆ ರೀತಿಯ ಆಯಿತು ಅಂತ ಜನರೆಲ್ಲ ಹೇಳಿದರು ಪ್ರಸನ್ನನಿಗೆ, ಅಂದರೆ ಮತಂಗ ಋಷಿಗಳ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡು ಹಾಗೆ ಅಂತ. ಅವನು ಕೂಡ ಆಯಿತು ಅಂತ ಮತಂಗ ಋಷಿಗಳ ಹತ್ರ ಹೋಗಿ ಮಾತನಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅರ್ಜುನಿ, ಇವಳು ಅರ್ಜುನಕಿ ಅಂತ, ಇವಳು ನನ್ನ ಕನ್ಯೆ, ಇವಳನ್ನು ನೀವು ಸ್ವಯಂ ದತ್ತ, ನಾನೇ ಇವಳನ್ನು ಕೊಡ್ತಾ ಇದ್ದೇನೆ, ಕನ್ಯಾದಾನ ಮಾಡ್ತಾ ಇದ್ದೇನೆ, ನಿಮ್ಮ ಮಗ ಅಂತ ಪ್ರಸನ್ನ ಅಂತ, ಅವನಿಗೆ ಸ್ವೀಕಾರ ಮಾಡಬೇಕು ಈ ಕನ್ಯೆಯನ್ನು, ಅವನ ಸಲುವಾಗಿ ಈ ಕನ್ಯೆಯನ್ನು ಸ್ವೀಕಾರ ಮಾಡಬೇಕು ಅಂತ ಧರ್ಮವ್ಯಾಧ ಪ್ರಾರ್ಥನೆ ಮಾಡಿದಾಗ ಮತಂಗ ಋಷಿಗಳು ಹೇಳ್ತಾರೆ, ಪ್ರಸನ್ನೋಯಂ ಮಮ ಸುತಃ ಸರ್ವಶಾಸ್ತ್ರ ವಿಶಾರದ. ನನ್ನ ಮಗ ಪ್ರಸನ್ನ ಇದ್ದಾನೆ, ಸರ್ವಶಾಸ್ತ್ರ ಪಾರಂಗತನಾಗಿದ್ದಾನೆ ಅವನು. ಗೃಹ್ಣಾಮಿ ಅರ್ಜುನಕೀಂ ಕನ್ಯಾಂ, ಆ ಮಗನ ಸಲುವಾಗಿ ಈ ಕನ್ಯೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ತ್ವತ್ಸುತಾಂ ವ್ಯಾಧಸತ್ತಮ, ನಿನ್ನ ಮಗಳನ್ನು ನಾನು ಸ್ವೀಕಾರ ಮಾಡ್ತೇನೆ ಹಾಗೆ ಅಂತ. ಆ ರೀತಿಯಾಗಿ ಹೇಳಿದಾಗ ಮದಂಗಪುತ್ರಾಯ ದದೌ, ಅವರು ಕೂಡ ಧರ್ಮವ್ಯಾಧನು ಕೂಡ ಆ ಕನ್ಯೆಯನ್ನು, ಅರ್ಜುನಕಿಯನ್ನು ಪ್ರಸನ್ನನಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಧರ್ಮವ್ಯಾಧಸ್ತದಾ ಕನ್ಯಾಂ ದತ್ವಾ ಸ್ವಗೃಹಮೀವಾನ್, ಮದುವೆ ಎಲ್ಲ ಆಯಿತು, ತನ್ನ ಮನೆಗೆ ವಾಪಸ್ ಬಂದ. ಸಾಪಿ ಶ್ವಶುರಯೋರ್ಭರ್ತು ಶುಶ್ರೂಷಣ ಪರಾ ಅಭವತ್. ಆ ಕನ್ಯೆ ಏನು ಮಾಡಬೇಕು? ಅತ್ತೆ ಮಾವಂದಿರ ಸೇವೆ, ಪತಿಯ ಸೇವೆ, ಇದನ್ನು ಮಾಡ್ತಾ ಮನೆಯಲ್ಲಿ ಇದ್ದರು ಹಾಗೆ ಅಂತ. ಕಾಲೇನ ಮಹತ, ಒಂದು ಕಾಲ ಬಂತು. ಆಗ ಏನು ಮಾಡಿತು? ಉಕ್ತಾ ಶ್ವಶ್ರುವ ಸುತಾಪುತ್ರಿ ಜೀವನ ಹಂತುಸ್ತ್ವಂ ಈದೃಶಿ ನ ಜಾನಾಸಿ ತಪಶ್ಚರ್ತುಂ ಭರ್ತುರಾರಾಧನ ತಥಾ. ಒಂದಿನ ಏನಾಯಿತು, ಅವರ ಅತ್ತೆ ಅಂದರೆ ಅರ್ಜುನಕಿ ಅವಳ ಅತ್ತೆ, ಅವರು ಏನೋ ಒಂದು ಸಣ್ಣ ಪುಟ್ಟ ತಪ್ಪು ನಡೆದಿದೆ, ಅದರಿಂದ ಬೈದೇ ಬಿಟ್ರಂತೆ ಯಾರನ್ನ? ಸೊಸೆಯನ್ನು. ಏನಂತ? ನಿನ್ನ ತಂದೆ ಪ್ರಾಣಿಗಳನ್ನು ಹಿಂಸೆ ಮಾಡಿ ಬದುಕುವವ, ಅದರಿಂದ ನಿನಗೆ ತಪಸ್ಸು ಗೊತ್ತಿಲ್ಲ, ಪತಿಯನ್ನು ಹೇಗೆ ಆರಾಧನೆ ಮಾಡಬೇಕು ಗೊತ್ತಿಲ್ಲ ನಿನಗೆ ಹಾಗೆ ಅಂತ ಬೈದು ಬಿಟ್ಲಂತೆ. ಸ್ವಾಪಿ ಸ್ವಲ್ಪ ಅಪರಾಧೇನ ಭರ್ತ್ಸಿತ, ಮಾಡಿದ್ದು ಸಣ್ಣ ಪುಟ್ಟ ತಪ್ಪು, ಅದಕ್ಕೆ ತಂದೆಯಿಂದ ಹಿಡ್ಕೊಂಡು ಬೈಕೊಂಬರೋದಾ? ಹಂಗೆ ಮಾಡಬಾರ್ದು ಅಂತ, ಮಾಡಬಾರ್ದು.
ನಿನಗೇನು ಗೊತ್ತಿಲ್ಲ ಅಂತಲೇ ಬೈದು ಬಿಟ್ರ, ನಿನಗೆ ತಪಸ್ಸೂ ಗೊತ್ತಿಲ್ಲ, ಪತಿಯ ಸೇವೆ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಹಾಗೆ ಅಂತ. ಪಿತುರ್ವೇಷಂ ಆಗತ ಬಾಲ ರೋದಮಾನ ಮುಹುರ್ಮುಹು, ಮತ್ತೆ ಮತ್ತೆ ಅಳ್ತಾ ಅವಳು ತಂದೆ ಮನೆಗೆ ಬಂದ್ಬಿಟ್ಲಂತೆ. ಆ ಅರ್ಜುನಕಿ ಧರ್ಮವ್ಯಾಧನ ಮನೆಗೆ ಬಂದ್ಬಿಟ್ಲು. ಏನಾಯಿತು ಆಗ? ಪಿತ್ರ ಪೃಷ್ಟ ಕಿಮೇತತ್ತೇ ಪುತ್ರಿ ರೋದನ ಕಾರಣಂ, ಯಾಕಮ್ಮ ಮಗು ಯಾಕೆ ಅಳ್ತಾ ಇದೆಯಾ ಹಾಗೆ ಅಂತ ಧರ್ಮವ್ಯಾಧ ಪ್ರಶ್ನೆಯನ್ನು ಮಾಡಿದಾಗ ಸಾಧು ಕಥಯಾಮಾಸ ಭಾಮಿನಿ, ಅವಳು ಹೇಳಿದರು, ಶ್ವಶ್ರುವ ಅಹಮುಕ್ತ ತೀವ್ರೇಣ ಕೋಪೇನ ಮಹತಾ ಪಿತಃ ಜೀವಹಂತು ಸುತಾ ಇತಿ ಉಚ್ಚೈಃ ಅಸಕೃತ್ ವ್ಯಾಧಜೇತಿ ಚ. ನನ್ನ ಅತ್ತೆ ನನ್ನನ್ನು ಬೈದಳು. ಅದು ಹೇಗೆ? ತೀವ್ರೇನ ಕೋಪೇನ, ಭಾರೀ ಕೋಪಗೊಂಡು ನನ್ನನ್ನು ಬೈದು ಬಿಟ್ರು. ಜೀವಹಂತು ಸುತ, ನೀನು ಎಂಥವರು? ಪ್ರಾಣಿಗಳನ್ನು ಸಾಯಿಸುವ ನಿಮ್ಮ ತಂದೆ, ಅವರ ಮಗಳು ನೀನು ಹಾಗೆ ಅಂತ, ಅಂಥವರ ಮಗಳು ನೀನು ಹಾಗೆ ಅಂತ ನನ್ನನ್ನು ಅಸಕೃತ್ ಮತ್ತೆ ಮತ್ತೆ ಬೈದ್ರಂತೆ. ವ್ಯಾಧಜ, ವ್ಯಾಧನಿಗೆ ಹುಟ್ಟಿದವಳು, ಬೇಟೆಗಾರನಿಗೆ ಹುಟ್ಟಿದವಳು ಹಾಗೆ ಅಂತ ಬೈದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಏತಶ್ರುತ್ವ ಸ ಧರ್ಮಾತ್ಮ ಧರ್ಮವ್ಯಾಧೋ ವೃಷಾನ್ವಿತ ಮತಂಗಸ್ಯ ಗೃಹಂ ಸೋತ ಗತ್ವ ಜನಪದೈರ್ವೃತಂ. ಈ ರೀತಿಯಾಗಿ ಈ ಮಾತನ್ನು ಕೇಳಿ ಧರ್ಮಾತ್ಮ, ಧರ್ಮದಲ್ಲಿ ಆಸಕ್ತನಾದವ ಆ ಧರ್ಮವ್ಯಾಧ, ಅವನಿಗೆ ಸ್ವಲ್ಪ ಬೇಸರ ಆಯಿತು, ಸಿಟ್ಟು ಬಂತು ಮತಂಗ ಋಷಿಗಳ ಮೇಲೆ. ಹೋದರು, 4-5 ಜನರನ್ನ ಮುಂದಿಷ್ಟು ಜನರನ್ನು ಕರೆದುಕೊಂಡು ಮತಂಗರ ಮನೆಗೆ ಹೋದರು. ಮತಂಗರ ಮನೆಗೆ ಹೋಗಿ ತಸ್ಯಾಗತಸ್ಯ ಸಂಬಂಧಿ ಮತಂಗೋ ಜಯತಾಂಬರಃ ಆಸನಾದ್ಯರ್ಘ್ಯಪಾದ್ಯೇನ ಪೂಜಯಿತ್ವಾ ಇದಮಬ್ರವಿ. ಮತಂಗ ಋಷಿಗಳು ಕೂಡ ಸಂಬಂಧಿಕರು ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಯಥಾವಸ್ಥಿತವಾಗಿ ಅವರಿಗೆ ಸತ್ಕಾರವನ್ನು ಮಾಡಿ ಕಿಮ್ ಆಗಮನ ಕೃತ್ಯಂ ತೇ, ಏನು ವಿಷಯ, ಏನು ಸಮಾಚಾರ ಹಾಗೆ ಅಂತ ಮತಂಗ ಋಷಿಗಳು ಕೇಳ್ತಾರೆ. ಕಿಂ ಕರೋಮಿ ಆಗತ ಕ್ರಿಯಾ, ನಾನೇನು ಮಾಡಬೇಕು ಹೇಳಿ ಹಾಗೆ ಅಂತ ಮತಂಗ ಋಷಿಗಳು ಕೇಳ್ತಾರೆ. ಆಗ ವ್ಯಾಧ, ಆ ಧರ್ಮವ್ಯಾಧ ಹೇಳ್ತಾರೆ, ಭೋಜನಂ ಕಿಂಚಿತ್ ಇಚ್ಛಾಮಿ ಭೋಕ್ತುಂ ಚೈತನ್ಯವರ್ಜಿತಂ, ನನಗೆ ಊಟಕ್ಕೆ ಸ್ವಲ್ಪ ಆಹಾರ ಬೇಕಾಗಿದೆ, ನನಗೆ ಊಟಕ್ಕೆ ಸ್ವಲ್ಪ ಆಹಾರ ಬೇಕು. ಅದು ಹೇಗಿರಬೇಕು? ಚೈತನ್ಯವರ್ಜಿತಂ ಅಂದರೆ ವೆಜಿಟೇರಿಯನ್ ಫುಡ್ ಆಗಿರಬೇಕು, ಮಾಂಸ ಆಗಿರಬಾರ್ದು. ಒಂದು ಚೈತನ್ಯವರ್ಜಿತಂ ಅಂತ ಬರೀತಾರೆ ನೋಡಿ, ಒಂದು ಚೇತನನ, ಒಂದು ಪ್ರಾಣಿಯ ಶರೀರ ಆಗಿರಬಾರ್ದು, ಚೈತನ್ಯವರ್ಜಿತಂ. ಪ್ರಾಣಿಗಳಿಲ್ಲದೆ ಏನು ವೆಜಿಟೇರಿಯನ್ ಫುಡ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಾದ ಒಂದು ಆಹಾರ ಬೇಕು ಹಾಗೆ ಅಂತ. ಕೌತೂಹಲೇನ ಏನಾಹಂ ಆಗತೋ ಭವತೋ ಗೃಹಂ, ಅದನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ. ಯದ್ಯಪಿ ಬಂದದ್ದು ಯಾತಕ್ಕೆ? ತನ್ನ ಮಗಳು ಅಳ್ತಾ ಇದ್ದಳು, ಸಮಾಧಾನ ಮಾಡಬೇಕು ಅಂತ ಬಂದಿರೋದು. ಆದರೂ ಈ ರೀತಿಯಾಗಿ ಮಾತನ್ನು ಹೇಳಿದಾಗ ಮತಂಗುವಾಚ, ಮತಂಗರು ಹೇಳ್ತಾರೆ, ಗೋಧೂಮ ವ್ರೀಹಯಶ್ಚೈವ ಸಂಸ್ಕೃತ ಮಮ ವೇಶ್ಮನಿ, ನನ್ನ ಮನೆಯಲ್ಲಿ ಗೋಧೂಮ ಅಂದರೆ ಗೋಧಿ ಹಿಟ್ಟಿನಿಂದ ಆದ ಪದಾರ್ಥ, ವ್ರೀಹಿ ಭತ್ತದಿಂದ ಆದ ಪದಾರ್ಥ ಇತ್ಯಾದಿಗಳು, ಅರಳು ಇರಳು ಇತ್ಯಾದಿಗಳು ಇರುತ್ತದೆ. ಅದನ್ನೆಲ್ಲ ನೀವು ಸ್ವೀಕಾರ ಮಾಡಬಹುದು. ಭುಜ್ಯತಾ ಧರ್ಮವಿತ್ ಶ್ರೇಷ್ಠ, ಧರ್ಮಜ್ಞರಲ್ಲಿ ಶ್ರೇಷ್ಠರಾದ ಧರ್ಮವ್ಯಾಧರೇ, ಯಥಾಕಾಮಂ ತಪೋಧನ, ತಪಸ್ಸನ್ನು ಮಾಡತಕ್ಕವರೇ ನೀವು ಯಥೇಚ್ಛವಾಗಿ ನೀವು ಅದನ್ನು ತಗೋಬಹುದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹೇಳಿದಾಗ ವ್ಯಾಧ ಹೇಳ್ತಾರೆ, ಪಶ್ಯಾಮಿ ಕೀದೃಶಾಸ್ತೇಹಿ ಗೋಧೂಮ ವ್ರೀಹಯೋ ಯವಾಹ ಸ್ವರೂಪೇಣ ಸ ಸಂತ್ಯೇತೆ ಏನವೋ ವೇದ್ಮಿ ಸತ್ತಮ. ಅದನ್ನು ನಾನು ನೋಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಊಟ ಮಾಡೋದ ಮೇಲೆ ಮಾಡೋಣ, ಫಸ್ಟು ನಾನು ಅದನ್ನು ನೋಡಬೇಕು ಹಾಗೆ ಅಂತ ಅದನ್ನು ತೊಗೊಂಡು ಬನ್ನಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ಮತಂಗೇನ ಶೂರ್ಪಂ ಗೋಧೂಮ ಪೂರಿತಂ, ಒಂದು ಶೂರ್ಪ ಅಂದರೆ ಒಂದು ಮೊರದಲ್ಲಿ ಅದನ್ನೆಲ್ಲ ಹಿಡ್ಕೊಂಡು ಅದು ಪೂರ್ಣವಾಗಿ ಇತ್ತದು, ಗೋಧೂಮ ಪೂರಿತಂ. ಮತ್ತು ಇನ್ನೊಂದು ಮರದಲ್ಲಿ ವ್ರೀಹಿನ, ಗೋಧೂಮ, ವ್ರೀಹಿ, ಯವ ಅಂದರೆ ಬಾರ್ಲಿ ಅದು ಹೇಳ್ತಾರಲ್ವ, ಅದೊಂದು ಗೋಧಿ ಥರನೇ ಇರ್ತದೆ, ಅದು ಒಂದು ಕೂಡ ಯವ ಬಾರ್ಲಿ ಅಂತ ಕರೀತಾರೆ. ಅದರ ಪದಾರ್ಥವನ್ನೆಲ್ಲ ತಂದು ಇಡ್ತಾರೆ. ಧರ್ಮವ್ಯಾಧಾಯ ದರ್ಶಿತಂ, ಧರ್ಮವ್ಯಾಧ ನೋಡಪ್ಪ ಇದೇ ನಮ್ಮ ಮನೆಯಲ್ಲಿ ಮಾಡಿದ ಪದಾರ್ಥಗಳು ಹಾಗೆ ಅಂತ ತೋರಿಸ್ತಾರೆ.
ದೃಷ್ಟ್ವಾ ವ್ರೀಹೀನ್ ಸ ಗೋಧೂಮ ಧರ್ಮವ್ಯಾಧೋ ವರಾಸನಾತ್ ಉತ್ತಾಯ ಗಂತುಮಾರೇವೆ ಮತಂಗೇನ ನಿವಾರಿ. ಆ ಪದಾರ್ಥಗಳನ್ನು ನೋಡಿದ ಕೂಡಲೇ ಧರ್ಮವ್ಯಾಧ ಏನು ಮಾಡಿದರು? ಎದ್ದು ಹೊರಟೇ ಬಿಟ್ರಂತೆ. ಮತಂಗ ಋಷಿಗಳು ಹೇಳ್ತಾ ಇದ್ದಾರೆ, ಹೋಗಬೇಡಿ ಹೋಗಬೇಡಿ, ನಿಲ್ಲಿ, ಯಾಕೆ ಹೋಗ್ತೀರಾ? ಅಲ್ಲ, ಊಟ ಮಾಡಬೇಕು ಅಂತ ಬಂದಿದ್ರಿ, ನಿಮ್ಮ ಮುಂದೆ ಪದಾರ್ಥಗಳನ್ನು ತೋರಿಸಿ ಅಂತ ಹೇಳಿದ್ರಿ, ಪದಾರ್ಥಗಳನ್ನೆಲ್ಲ ಇಟ್ಟಿದ್ದೀವಿ, ಅದನ್ನೆಲ್ಲ ನೋಡಿಬಿಟ್ಟು ಓಡೋಗ್ಬಿಟ್ರೆ ಏನು ನೀವು? ಏನು ಮಾಡಬೇಕು ನೀವು? ಸ್ವೀಕಾರ ಮಾಡಿ ಹೋಗ್ರಿ ಹಾಗೆ ಅಂತ ಮತಂಗ ಋಷಿಗಳು ಹೇಳ್ತಾ ಇದ್ದಾರೆ. ಮತಂಗೇನ ನಿವಾರಿತಃ ಕಿಮರ್ಥಂ ಗಂತುಮಾರದಂ ತ್ವಯಾವದ ಮಹಾತ್ಮ. ಯಾಕೆ ಹೋಗ್ತೀರಾ? ಫಸ್ಟ್ ಹೇಳಿ ಅದನ್ನು, ಏನಾಯಿತು ಫಸ್ಟ್ ಅದನ್ನು ಹೇಳಿ ಹಾಗೆ ಅಂತ. ಅಭುಕ್ತೇನೈವ ಸಂಸಿದ್ಧಂ ಮದ್ಗೃಹೇ ಚ ಅನ್ನಮುತ್ತಮಂ. ಊಟ ಮಾಡದೆ ಹೋಗ್ತಾ ಇದ್ದಾರಲ್ಲ, ಊಟ ಬೇಕು ಅಂತ ಬಂದವರು ಊಟ ಮಾಡದೆ ಹೋದರೆ ಬೇಜಾರಾಗಲ್ವಾ? ಯಾಕೆ ಹೋಗ್ತಾ ಇದ್ದೀರಾ ಹಾಗೆ? ಪಾಚಯಿತ್ವಾ ಸ್ವಯಂ ಚೈವ ಕಸ್ಮಾತ್ ತ್ವಂ ನ ಅದ್ಯ ಭುಂಜಸೆ. ಯಾಕೆ ನಮ್ಮ ಮನೇಲಿ ಊಟ ಮಾಡ್ತಾ ಇಲ್ಲ ನೀವು, ಹಾಗೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಹಾಗೆ ಅಂತ ಕೇಳ್ತಾರೆ. ಅದಕ್ಕೆ ವ್ಯಾದ ಹೇಳ್ತಾರೆ, ಸಹಸ್ರಶಃ ಕೋಟಿಶಶ್ಚ ಜೀವಾನ್ ಹಂಸಿ ದಿನೇ ದಿನೇ ಅಥ ಈದೃಶಸ್ಯ ಪಾಪಸ್ಯ ಕೋನ್ನಂ ಭುಂಜತಿ ಸತ್ಪುಮಾನ್. ನೋಡಪ್ಪ, ನಾನು ಒಂದು ನಿಯಮ ಇಟ್ಟುಕೊಂಡಿದ್ದೀನಿ, ಒಂದು ಪ್ರಾಣಿಯನ್ನು ಹಿಂಸೆ ಮಾಡಿ ನಾನು ಊಟ ಮಾಡ್ತೇನೆ. ಒಂದು ಪ್ರಾಣಿಯನ್ನು ಹಿಂಸೆ ಮಾಡಿ ನಾನು ಊಟ ಮಾಡುವವನು. ಇಲ್ಲಿ ನೋಡಿದರೆ ಮೊರಪೂರ್ತಿ ಏನಿದೆ? ಕೋಟಿ ಕೋಟಿ ಕ್ರಿಮಿಗಳಿದೆ, ಪ್ರಾಣಿಗಳಿದೆ. ಸಹಸ್ರಶಃ ಕೋಟಿಶಃ ಜೀವಾನ್ ಹಂಸಿ ದಿನೇ ದಿನೇ. ನೀವು ಪ್ರತಿ ದಿವಸದಲ್ಲಿ ಅನೇಕ ಕೋಟ್ಯಾದಿ ಜೀವಿಗಳನ್ನು ಅಂದರೆ ಪ್ರಾಣಿಗಳನ್ನು ಕೊಂದು ನೀವು ಊಟ ಮಾಡ್ತಾ ಇದ್ದೀರಾ. ಅಥ ಈದೃಶಸ್ಯ ಪಾಪಸ್ಯ, ಅದರಿಂದ ಇದು ಪಾಪಭೂಯಿಷ್ಠವಾದ ಅನ್ನ. ಕೋ ಅನ್ನಂ ಭುಂಜತಿ ತತ್ಪುಮಾನ್. ಯಾವ ಪುರುಷ ತಾನೇ ಈ ಅನ್ನವನ್ನು ಊಟ ಮಾಡ್ತಾನೆ? ಊಟ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಧರ್ಮವ್ಯಾಧ ಹೇಳ್ಬಿಟ್ಟು. ಅರ್ಥ ಆಗ್ತದಾ? ಯದ್ಯಪಿ ತೋರಿಸಿದ್ದೇನು? ವೆಜಿಟೇರಿಯನ್ ಫುಡ್ಡು, ಗೋಧಿ ಹಿಟ್ಟು, ಅದರಿಂದ ಆದ ಪದಾರ್ಥ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಯವ ಇತ್ಯಾದಿಗಳು. ಅದನ್ನು ನೋಡಿದರೆ ಕೋಟಿ ಕೋಟಿ ಕ್ರಿಮಿಗಳಿದೆ ಅಂತ ಹೇಳಿ ಇವರು ನಿಮ್ಮ ಮನೇಲಿ ಊಟ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಮತಂಗರ ಹತ್ರ. ಅಚೈತನ್ಯಂ ಯದಿ ಗೃಹೇ ವಿದ್ಯತೆ ಅನ್ನಂ ಸುಸಂಸ್ಕೃತಂ ಇದಾನೀಮತ್ರ ಸಂದೃಷ್ಟ್ವಾ ಏತೇ ತು ಜಲಜಂತವಃ ಉಕ್ತಾಹ ಸಹಸ್ರತಾಂ ಯಾಂತಿ ಪ್ರತಿವತ್ಸರಂ ಮುನೇ. ನನಗೆ ನಾನು ಕೇಳಿದ್ದೇನೋ ಚೈತನ್ಯವರ್ಜಿತವಾದ ಆಹಾರವನ್ನು ಕೇಳಿದ್ದು. ನೀವು ನೋಡಿದರೆ ಕ್ರಿಮಿಗಳು ಇರುವ ಆಹಾರವನ್ನು ನಾನು ತಂದು ಕೊಟ್ಟಿದ್ದೀರ. ಅಚೈತನ್ಯವಾದ ಸುಸಂಸ್ಕೃತವಾದ ಆಹಾರ ಇದ್ದರೆ ತೋರಿಸ್ರಿ ಫಸ್ಟು ಹಾಗೆ ಅಂತ. ಏತೇತು ಜಲಜಂತವಃ, ಇದೆಲ್ಲ ಏನು? ನೀರಿನಲ್ಲಿ ಬೆಳೆಯತಕ್ಕದ್ದು. ಅಂದರೆ ಏನರ್ಥ? ಆ ಹಿಟ್ಟುಗಳನ್ನು ನೀರಲ್ಲಿ ಸೇರಿಸ್ತಾರೆ. ಸೇರಿಸಿದಾಗ ಏನಾಗ್ತದೆ? ಅದು ಉಕ್ತಾಹ ಸಹಸ್ರತಾ ಯಾಂತಿ, ಅದು ಬೆಳೀತದಂತೆ ನೀರಲ್ಲಿ ಹಾಕಿದಷ್ಟು ಆ ಕ್ರಿಮಿಗಳು ಚೆನ್ನಾಗಿ ಬೆಳೆಯುತ್ತದೆ. ಒಂದು ಇದ್ದದ್ದು 100 ಆಗ್ತದೆ, 100 ಇದ್ದದ್ದು 1000 ಆಗ್ತದೆ. ಆ ಥರ ಅದು ಪ್ರತಿ ವತ್ಸರದಲ್ಲೂ ಈ ರೀತಿಯಾಗಿ ಬೆಳೆಯತಕ್ಕದ್ದು. ಅಹಮೇಕಂ ಕುಟುಂಬಾರ್ತೆ ಹನ್ಮಿ ಅರಣ್ಯೇ ಪಶುಂ ದಿನೇ. ಹೌದು, ನಾನು ಕೂಡ ವ್ಯಾಧನೆ. ಆದರೆ ನಾನು ಎಷ್ಟು ಪ್ರಾಣಿಗಳನ್ನು ಹಿಂಸೆ ಮಾಡ್ತೇನೆ? ನನ್ನ ಹೊಟ್ಟೆ ಅಥವಾ ಕುಟುಂಬದ ರಕ್ಷಣೆಗಾಗಿ ಒಂದು ಪ್ರಾಣಿಯನ್ನು ಹಿಂಸೆ ಮಾಡ್ತೇನೆ. ಆದರೆ ನೀವು ಕೋಟಿ ಕೋಟಿ ಪ್ರಾಣಿಗಳನ್ನು, ಜೀವರಾಶಿಗಳನ್ನು ಹಿಂಸೆ ಮಾಡಿ ತಿಂತಾ ಕೂತಿದ್ದೀರಾ ಹಾಗೆ ಅಂತ. ತಂಚೇತ್ ಪಿತೃಭ್ಯ ಸತ್ಕೃತ್ಯ ದತ್ವಾ ಭುಂಜಾಮಿ. ಆ ಒಂದು ಪ್ರಾಣಿಯನ್ನು ಹಿಂಸೆ ಮಾಡಿದರೂ ಕೂಡ ನಾನು ಹೇಗೆ ತಿಂತೀನಿ? ಪಿತೃಗಳಿಗೆ ಶ್ರಾದ್ದ ಮಾಡಿ ನಾನು ತಿನ್ನೋದು. ಸಿಕ್ತು, ಕಾಡಿನಲ್ಲಿ ಸಿಕ್ತು, ಅಂಗಡಿಯಲ್ಲಿ ಸಿಕ್ತು, ಹಾಗೆ ತಂದು ತಿನ್ನುವವನಲ್ಲ ನಾನು. ಹೇಗೆ ತಿನ್ನಬೇಕು? ದೇವತೆಗಳಿಗೆ, ಗುರುಗಳಿಗೆ. ಅಂದರೆ ಶ್ರಾದ್ದ ಆಗಬೇಕು ಅಂದರೆ ಆ ಪೂರ್ವದಲ್ಲಿ ಏನೇನಾಗಿರಬೇಕು ನಿಮಗೆ ಗೊತ್ತಿದೆ ಅನೇಕರಿಗೆ. ಶ್ರಾದ್ದ ಆಗಬೇಕಂದ್ರೆ ಪೂರ್ವದಲ್ಲಿ ದೇವರ ಪೂಜೆ ಆಗಿರಬೇಕು, ನೈವೇದ್ಯ ಆಗಿರಬೇಕು, ವೈಶ್ವದೇವ ಆಗಿರಬೇಕು. ಅದಾದ ಮೇಲೆ ಆ ಪದಾರ್ಥ ಶ್ರಾದ್ದಕ್ಕೆ ಎಲಿಜಿಬಲ್. ಅದು ಇಲ್ಲದಿದೆ ಶ್ರಾದ್ದಕ್ಕೆ ಬರೋದೇ ಇಲ್ಲ. ಹಾಗಿರುವಾಗ ತಂದೆಗಳಿಗೆ ಅಂದರೆ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಊಟ ಮಾಡುವವನು
ಆದರೆ ನೀನಾದರೂ ಮತಂಗ ಋಷಿಗಳೇ ನೀವೇನು ಮಾಡ್ತಾಯಿದ್ರಿ, ತ್ವಂತು ಜೀವಾನ್ ಬಹೂನತ್ವ, ಅನೇಕ ಪ್ರಾಣಿಗಳನ್ನು ಕೊಂದು ಸ್ವಕುಟುಂಬೇನ ಸಾನುಗಃ, ನಿಮ್ಮ ಕುಟುಂಬದವರ ಜೊತೆಗೆ ನೀವು ಅದನ್ನು ಊಟ ಮಾಡ್ತೀರಾ. ಸತತಂ ಅಭೋಜ್ಯಂ ತನ್ಮತಂ ಮಮ, ಇದು ತಿನ್ನಲಿಕ್ಕೆ ಯೋಗ್ಯವಾದ ಪದಾರ್ಥ ಅಲ್ಲ, ಇದು ನನ್ನ ಅಭಿಪ್ರಾಯ. ಅಭೋಜ್ಯಂ ತನ್ಮತಂ ಮಮ, ನನ್ನ ಮತ ಅಂದರೆ ಇಲ್ಲಿ ಥಾಟ್ಸ್ ಅಂತ ಅರ್ಥ. ನನ್ನ ಒಂದು ವಿಚಾರದ ಪ್ರಕಾರ ಈ ಅನ್ನ, ಈ ನೀವೇನು ಇಟ್ಟಿದ್ದೀರ ಅದು ತಿನ್ನಲಿಕ್ಕೆ ಯೋಗ್ಯ ಅಲ್ಲ, ಹಾಗೆ ಅಂತ. ಅದರ ಮೇಲೆ ಧರ್ಮವ್ಯಾದ ಮತ್ತೊಂದು ಮಾತನ್ನು ಹೇಳ್ತಾರೆ. ಬ್ರಹ್ಮಣಾದು ಪರಾ ಸೃಷ್ಟ ಓಷಧ್ಯ ಸರ್ವವೀರುದ ಯಜ್ಞಾರ್ಥಂ ತತ್ತು ಭೂತಾನ ಭಕ್ಷ್ಯಮಿತ್ಯೇವ ವೈ ಶ್ರುತಿ. ವೇದಗಳು ಏನು ಹೇಳ್ತಾ ಇದೆ, ಬ್ರಹ್ಮದೇವರು ಪದಾರ್ಥಗಳನ್ನು ಸೃಷ್ಟಿ ಮಾಡಿದರಂತೆ. ಔಷಧಿಗಳನ್ನು ಅಂದರೆ ಮರಗಿಡಗಳನ್ನು, ದವಸ ಧಾನ್ಯಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಯಾತಕ್ಕಾಗಿ? ಯಜ್ಞಾರ್ಥಂ, ಯಜ್ಞಕ್ಕಾಗಿ ಸೃಷ್ಟಿ ಮಾಡಿದರು. ಅಂದರೆ ಈ ಪದಾರ್ಥಗಳು ನಾವೇನು ಬಳಸ್ತೀವಿ ಅಡಿಗೆಗೆ ಅಂತ, ಆ ಪದಾರ್ಥಗಳನ್ನೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಯಾತಕ್ಕೆ? ಯಜ್ಞಕ್ಕಾಗಿ. ಯಜ್ಞದಲ್ಲಿ ಅದನ್ನೇ ವೈಶ್ವದೇವ ಅಂತ ಕರಿತೀವಿ. ಸಿಂಪ್ಲಿಫೈಡ್ ಯಜ್ಞ ಅಂದರೆ ವೈಶ್ವದೇವ. ಆ ಯಜ್ಞದಲ್ಲಿ ಮಾಡಿ ಮಿಕ್ಕಿದ್ದನ್ನು ನಾವು ತಗೋಬೇಕು. ಯಜ್ಞ ಮಾಡದೆ, ವೈಶ್ವದೇವ ಮಾಡದೆ ಇರುವ ಪದಾರ್ಥವನ್ನು ನಾವು ತೆಗೆದುಕೊಳ್ಳಬಾರದು. ನಾವು ಹಿಂದೆನೇ ನೋಡಿದ್ದೀವಿ. ಸಹಯಜ್ಞ, ಭಗವದ್ಗೀತೆಯಲ್ಲಿ ಬರುವ ಮಾತು, ಸಹಯಜ್ಞ ಪ್ರಜಾ ಸೃಷ್ಟ್ವ ಬ್ರಹ್ಮ ಪ್ರೋವಾಚ ಅಂತ ಒಂದು ಶ್ಲೋಕ ಬರ್ತದೆ. ಅಂದರೆ ಅನೇನ ಪ್ರಸವಿಷ್ಯದ್ವಂ ಯೇಷವೋಸ್ ಇಷ್ಟಕಾಮದುಕ್ ಇಷ್ಟಾನ್ ಭೋಗಾನ್ ಹಿ ಓ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನೇವ ಸಹ, ಹಾಗೆ ಅಂತ ನೋಡಿ. ನಿಮಗೆ ದೇವತೆಗಳು ಮಳೆ ಸುರಿಸಿ ಅನ್ನಾದಿ ಪದಾರ್ಥಗಳನ್ನು ಕೊಟ್ಟಿದ್ದಾರೆ, ಹೌದಲ್ಲೋ? ಅನ್ನ ಬರೋದು ಯಾವುದರಿಂದ? ಮಳೆಯಿಂದ. ಮಳೆಯಿಂದ ಬೆಳೆ. ಮಳೆ ಕೊಡೋದು ಯಾರು? ಇಂದ್ರಾದಿ ದೇವತೆಗಳು. ಕಾಲೇ ವರ್ಷದ ಪರ್ಜನ್ಯ ಹಾಗೆಂತ ಹೇಳ್ತೀವಿ ನೋಡಿ. ಮಳೆ ಕೊಡೋದು ಇಂದ್ರದೇವರು. ಅವರಿಗೆ ಅವರು ಕೊಟ್ಟದ್ದನ್ನು ಅವರಿಗೆ ಕೃತಜ್ಞತಾಪೂರ್ವಕ ನಾವು ಕೊಡಬೇಕು. ಈಗ ನಮ್ಮಲ್ಲಿ ದೊಡ್ಡ ಲೆಕ್ಚರ್ ಆಗ್ತಾ ಇದೆ, ಏನು ಗ್ರ್ಯಾಟಿಟ್ಯೂಡ್, ಹಾಗೆ ನಾವು ತುಂಬ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕ್ರಿ, ತುಂಬ ಥ್ಯಾಂಕ್ಸ್ ಎಲ್ಲ ತೋರಿಸ್ಬೇಕು, ಥ್ಯಾಂಕ್ಫುಲ್ನೆಸ್ ಇರಬೇಕು, ಹಾಗೆ ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ಸಂಸ್ಕಾರದಲ್ಲಿ ಹೇಗಿದೆ ನೋಡಿ, ಅನ್ನದಿಂದ ಶುರು. ನಾವು ತೆಗೆದುಕೊಳ್ಳುವ ಅನ್ನವನ್ನು ಆ ದೇವತೆಗಳು, ಮಳೆಯನ್ನು ಕೊಟ್ಟ ದೇವತೆಗಳಿಗೆ ಕೊಟ್ಟು ನಾವು ತೆಗೆದುಕೋಬೇಕು. ಈ ರೀತಿಯಾಗಿ ಯಾರು ತೆಗೆದುಕೊಳ್ಳೋದಿಲ್ಲ ಅವರು ಯಾರು? ಯೋ ಭುಂಕ್ತೆ ಸ್ಥೇನೇವ ಸಹ, ಅವನು ಕಳ್ಳ ಅಂತ ಹೇಳ್ತಾರೆ. ದೇವತೆಗಳಿಗೆ ಕೊಡದೆ, ದೇವರಿಗೆಲ್ಲ ಮತ್ತೆ ನೀವು ದೇವರಲ್ಲಿ ನಿಲ್ಲಿಸ್ಬಿಡಬಾರ್ದು ಅದನ್ನು. ಅನೇಕ ಜನ ಅದು ಮಾಡೋದುಂಟು. ಏನು? ದೇವರಿಗೆ ನೈವೇದ್ಯ ಆಗಿದ್ರೆ ನಾವು ತಗೊಳ್ಳಿಕ್ಕೆ ಎಲಿಜಿಬಲ್, ಹಾಗೆ ಅಂತ. ಹಂಗಾಗೋದಿಲ್ಲ. ಯಾರಿಗೆ ಕೊಡಬೇಕು? ಮಳೆ ಕೊಟ್ಟದ್ದು ಯಾರು? ಮಳೆ ದೇವರು ಡೈರೆಕ್ಟ್ ಕೊಡೋದಿಲ್ಲ. ಯದ್ಯಪಿ ದೇವರು ಸ್ವತಂತ್ರನೇ, ಆದರೆ ಯಾರ ಮುಖಾಂತರ ಕೊಡ್ತಾನೆ? ಪರ್ಜನ್ಯ, ಮೋಡಾಭಿಮಾನಿ, ಮೋಡಕ್ಕೆ ಅಭಿಮಾನಿ ಪರ್ಜನ್ಯ, ಇಂದ್ರದೇವರು ಅಂತ ಇಟ್ಕೋಬೋದು. ಅಲ್ಲಿಂದ ಶುರು ಮಾಡಿ ಅದರಿಂದ ಯಾರ ತನಕ ನೀವು ನೈವೇದ್ಯ ಇಡಬೇಕು? ದೇವರು, ಇಂದ್ರದೇವರು ತಗೋಬೇಕು ಅಂತ ಆಯಿತು. ಇಂದ್ರಾದಿ ದೇವತೆಗಳಿಗೆ ಕೊಡಬೇಕು ಅಂದರೆ, ಅವರಿಗೆ ಯೋಗ್ಯವಾದ ಅನ್ನ ಆಗಬೇಕು ಅಂದರೆ ಆ ಅನ್ನ ಏನಾಗಬೇಕು? ದೇವರಿಗೆ ನೈವೇದ್ಯ ಆಗಬೇಕು. ದೇವರಿಗೆ ನೈವೇದ್ಯ ಆಗದೇ ಇರೋದನ್ನು ವಾಯುದೇವರು ತಗೊಳ್ಳಲ್ಲ. ವಾಯುದೇವರಿಗೆ ನೈವೇದ್ಯ ಆಗದೇ ಇರೋದನ್ನು ಇಂದ್ರಾದಿ ದೇವತೆಗಳು ತಗೊಳ್ಳಲ್ಲ. ಆ ರೀತಿಯಾಗಿ ಒಂದು ಕ್ರಮ ಇದೆ. ನಮ್ಮದು ಅಂಗಡಿಯಿಂದ ತರೋದು, ತಿನ್ನೋದು, ಇದು ಕ್ರಮ ಅಲ್ಲ ನಮ್ಮದು. ಅಂಗಡಿಯಿಂದ ತರಬೇಕು, ದೇವರಿಗೆ ಮಡಿಯಿಂದ ಆಗಬೇಕು, ದೇವರಿಗೆ ತಗೋಬೇಕು, ಲಕ್ಷ್ಮಿ ಆಗಬೇಕು, ವಾಯುದೇವರಾಗಬೇಕು, ಗರುಡ, ಶೇಷ, ರುದ್ರ, ಇಂದ್ರಾದಿಗಳು ಆಗಬೇಕು. ಅಂದರೆ ವೈಶ್ವದೇವದಲ್ಲಿ ಅವರದೆಲ್ಲ ಕ್ರಮ ಬರ್ತದೆ. ಸೂರ್ಯನಿಗೆ ಕೊಡೋದು ಬೇಡವಾ? ಮರಗಿಡಗಳನ್ನು ಬೆಳೆಸಿದ್ದು ಯಾರು? ಸೂರ್ಯನ ಬೆಳಕಲ್ಲಿ ಸೈನ್ಸ್ ಹೇಳ್ತಾ ಇದೆ. ಮರಗಿಡಗಳು ಸೈನ್ಸ್ ಸೂರ್ಯ ಅಲ್ಲದೆ ಬೆಳೀತದ ಅದು. ಆ ಸೂರ್ಯನಿಗೆ ಕೊಟ್ಟ ಆಹಾರವನ್ನು ಸಮರ್ಪಣೆ ಮಾಡಿ ತಗೋಬೇಕು ಅಂತ ಒಂದು ಕೃತಜ್ಞತೆ ಬೇಡವೇ ನಮಗೆ?
ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅಂತ ಇದ್ದರೆ ಹೇಗೆ ಅದು ಸರಿ ಹೋಗ್ತದ? ಅದು ಸರಿ ಹೋಗೋದಿಲ್ಲ. ಅಂಥವ್ರನ್ನ ಆಯ್ತು ನಾನು ಮಾಡ್ತೀನಿಯಪ್ಪ, ನನ್ನಿಂದ ಅದೆಲ್ಲ ಆಗೋದಿಲ್ಲ, ವೈಷ್ಣದೇವಿ ಅದೆಲ್ಲ ಆಗೋದಿಲ್ಲ, ನೀವು ಯಾವ ಕಾಲದಲ್ಲಿ ಇದ್ರೋ 21st ಸೆಂಚುರಿ ಇದು ಹಾಗಂತ ಹೇಳಿದರೆ ಯೋ ಭುಂಕ್ತೆ ಸ್ಥೇನೇವ ಸಹ, ಅವನು ಯಾರು? ಪರಮಾತ್ಮನ ದೃಷ್ಟಿಯಿಂದ ಅವನು ಕಳ್ಳ. ಯಾಕೆ? ಕೊಟ್ಟವರಿಗೆ ಅವ ಸಮರ್ಪಣೆ ಮಾಡದೆ ಅವರಿಗೆಲ್ಲ ಮುಚ್ಚಿಟ್ಟು ತಾನು ಮಾತ್ರ ತಿನ್ನುವವನನ್ನು ಕಳ್ಳ ಅಂತ ಗುರುತಿಸಿದ್ದಾರೆ. ಅದರಿಂದ ಭಗವದ್ಗೀತೆ ಮಹಾಭಾರತದ ಮಾತು ಇವೆಲ್ಲ. ಅದರಿಂದ ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಯಾರು? ಧರ್ಮವ್ಯಾಧ. ಇದಾದ ಮೇಲೆ ಬರೋದು ಯಾರಿಗೆ? ಶ್ರಾದ್ದ, ಪಿತೃಗಳಿಗೆ ಕೊಡಬೇಕು. ಯಾಕೆ ಪಿತೃಗಳಿಗೆ ಯಾಕೆ ಕೊಡಬೇಕು? ನೀವು ಊಟ ಮಾಡಲಿಕ್ಕೆ ಮುಂಚೆ ಪಿತೃಗಳಿಗೆ ಯಾಕೆ ಕೊಡಿ? ಈ ಶರೀರ ಕೊಟ್ಟದ್ದೇ ಅವರು. ಈ ಶರೀರ ಕೊಟ್ಟದ್ದು ಯಾರು? ಅವರು ಶರೀರ ಕೊಟ್ಟದ್ದಕ್ಕೆ ತಾನೇ ನಾವು ನೋಡಿ ಕೃತಜ್ಞತೆ ಎಲ್ಲಿ ತನಕ ಇದು ನೋಡಿ. ಮಳೆ ಕೊಟ್ಟವರು, ಸೂರ್ಯ ಬೆಳಕು ಕೊಟ್ಟವರು, ಸೂರ್ಯ ಚಂದ್ರ, ಇನ್ನು ಶರೀರ ಕೊಟ್ಟ ತಂದೆ ತಾಯಿಗಳು ಇರುವಾಗ ಅವರಿಗೆ ಊಟ ಹಾಕಿ ತಗೋಬೇಕು. ಅವರು ಅಗಲಿದ್ರೆ ಶ್ರಾದ್ದ ಮಾಡಿ ತಗೋಬೇಕು. ಇಲ್ಲದಿದ್ದರೆ ಆಕಳಿಗೆ ಕೊಡಬೇಕು. ಯಾಕೆ? ಹಸು ಹಾಲು ಕೊಡುತ್ತವೆ, ಹಾಲು ಬೇಕೇ ಬೇಕು ನಮಗೆ, ತುಪ್ಪ ಇತ್ಯಾದಿಗಳಿಗೆ ಬೇಕು. ಅದರಿಂದ ಗೋರಕ್ಷಣೆ ಆಗಲೇಬೇಕು. ಅದರಿಂದ ನೋಡಿ, ಒಂದು ಗೃಹಸ್ಥನ ಮನೆಯಲ್ಲಿ ಊಟದ ವ್ಯವಸ್ಥೆ ಆಗಬೇಕು ಅಂದರೆ ಇಷ್ಟು ಜನರಿಗೆ ವ್ಯವಸ್ಥೆ ಆದರೆ ಮಾತ್ರ ಅವನು ಗೃಹಸ್ಥ. ಇಲ್ಲದಿದ್ದರೆ ಅವನು ಯಾರು? ಕಳ್ಳ. ನಾವು ಗೃಹಸ್ಥರು ಕಳ್ಳರು, ಬ್ರಾಹ್ಮಣರು ಕಳ್ಳರು, ಗೋವಿಂದ ನಮಗೆ ಬಿಟ್ಟದ್ದು. ಏನಂತ ಕರಿಬೇಕು ನಮ್ಮನ್ನು? ಎಲ್ಲಿ ಬ್ರಾಹ್ಮಣ ಅಂತ ಕೇಳ್ತಾರೆ ನೋಡಿ. ಪ್ರಶ್ನೆ ಅಲ್ಲೇ ಉಡೀತು, ಮತ್ತೆ ತಿರ್ಗಾ ಹೋಯ್ತು. ಎಲ್ಲಿ ಬ್ರಾಹ್ಮಣ? ನಾವೇನಾಗಿದ್ದೀವಿ? ಪರಮಾತ್ಮನ ದೃಷ್ಟಿಯಿಂದ ಕಳ್ಳರಾಗಿದ್ದೀವಿ. ಹಂಗಾಗಬಾರ್ದು. ಯೋ ಭುಂಕ್ತೆ ಸ್ಥೇನೇವ ಸಹ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು ಇದು. ಇನ್ನು ಯಾರು ಯಜ್ಞದಲ್ಲಿ ಮಾಡಿ ಉಳಿದದ್ದು ಇವರಿಗೆಲ್ಲ ಕೊಟ್ಟಾಯಿತು, ಮಾಡಿ ಉಳಿದದ್ದನ್ನು ಯಾರು ತಿಂತಾರೋ ಅವರು ಪಾಪವನ್ನು ತಿನ್ನೋದಿಲ್ಲ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ಅಂಥ ಅನ್ನವನ್ನು ಯಾರು ಸ್ವೀಕಾರ ಮಾಡ್ತಾರೋ, ಯಜ್ಞಾದಿಗಳನ್ನು ಮಾಡಿ ಶ್ರಾದ್ದಾದಿಗಳನ್ನು ಮಾಡಿ ಇರುವ ಅನ್ನವನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ಎಲ್ಲ ಪಾಪವನ್ನು ಕಳ್ಕೋತಾರೆ. ಎಷ್ಟು ಅನಾಯಾಸ ನೋಡ್ರಿ. ಎಂತೆಂಥ ಪಾಪಗಳನ್ನು ಮಾಡಿರ್ತೀವಿ. ದೇವರಿಗೆ ಒಂದು ಪೂಜೆ ಮಾಡಿ ವೈಶ್ವದೇವಾದಿಗಳನ್ನು ಮಾಡಿ ಆ ಅನ್ನವನ್ನು ದೊಡ್ಡವರಿಗೆ ಕೊಟ್ಟು ನಾವು ತೆಗೆದುಕೊಂಡ್ರೆ ಮುಚ್ಚತೆ ಸರ್ವಕಿಲ್ಬಿಷೈಹಿ ಅಂತ ಎಲ್ಲ ಪಾಪಗಳಿಂದಲೂ ಕೂಡ ಅವರು ಬಿಡುಗಡೆಯನ್ನು ಹೊಂದ್ತಾರೆ. ಯಾರ ಸ್ಟೇಟ್ಮೆಂಟ್ ಇದು? ಕೃಷ್ಣನ ಸ್ಟೇಟ್ಮೆಂಟ್. ಕೃಷ್ಣನ ಸ್ಟೇಟ್ಮೆಂಟ್ ಏನಾಗೋದಿಲ್ಲ, ಸುಳ್ಳು ಆಗೋದಿಲ್ಲ. ಅದು ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯತಾದು ಕರಿಷ್ಯತಿ. ದೇವರು ಒಮ್ಮೆ ಒಂದು ಮಾತನ್ನು ಹೇಳಿದ ಅಂದರೆ ನಾನು ವಾಪಸ್ ತೆಕ್ಕೊಳ್ಬವನಲ್ಲ. ನಮ್ಮಲ್ಲಿ ಹಾಗಿಲ್ಲ. ನಿನ್ನೆ ಒಂದು ಮಾತು, ಇವತ್ತು ಒಂದು ಮಾತು, ವಿರುದ್ಧ ಮಾತು. ನಿನ್ನೆ ಹೇಳಿದ್ದಕ್ಕೆ ವಿರುದ್ಧ ಇವತ್ತು, ನಾಳೆ ಇನ್ನು ಏನು ಹೇಳ್ತೀವೋ ಗೊತ್ತಿಲ್ಲ. ನಮ್ಮದು ಪರಿಸ್ಥಿತಿ ಹಾಗಿರುತ್ತದೆ. ಆದರೆ ದೇವ್ರದ್ದು ಹಾಗೆಲ್ಲ. ಒಂದು ಸಲ ಒಂದು ಮಾತು ಹೇಳಿದ ಅಂದರೆ ಅದನ್ನು ಕಾಪಾಡ್ತಾ ಬರ್ತಾ ಇದ್ದಾನೆ. ಅನೇಕ ಕಡೆ ನೋಡಿರ್ಬೋದು ನೀವು. ರಾಮಾಯಣ ಕಾಲದಲ್ಲಿ ಏಕಪತ್ನಿ ವ್ರತಸ್ಥನಾಗಿ ಇರ್ತೇನೆ ಅಂತ ಸಂಕಲ್ಪ ಮಾಡಿದ. ಎಷ್ಟೋ ಜನರು ಬಂದು ಪ್ರಲೋಭ ಮಾಡಿದರೂ ಕೂಡ ಒಪ್ಕೊಂಡಿಲ್ಲ ನೋಡಿ ದೇವರು. ಹಾಗೇ ಇದ್ದ. ಕೊಟ್ಟ ಮಾತು ಒಂದು ಸಲ, ಒಂದು ಮಾತು ಒಂದು ಬಾಣ ಅಂತಾರೆ. ರಾಮನ ವ್ಯಕ್ತಿತ್ವವನ್ನು ಹೇಳಬೇಕು ಅಂತ ಒಂದು ಮಾತು ಒಂದು ಬಾಣ ಅಷ್ಟೇ. ಒಂದು ಬಾಣ ಹೋಗಿ ಕೆಲಸ ಮಾಡಿ ಬರ್ತದೆ ಅದು. ಸೊ ಆ ರೀತಿಯಾಗಿ ನಾವು ಇದೆಲ್ಲ ಮಾಡಿ ಮುಂದೆ ಏನು ಅಂತ ನೀವು ವಿಚಾರ ಮಾಡಬೇಡಿ. ದೇವರು ಅನುಗ್ರಹ ಮಾಡೇ ಮಾಡ್ತಾನೆ. ಅದರಿಂದ ಏನು ಮಾಡಬೇಕು? ನಾವು ಕಳ್ಳರಾಗಬಾರ್ದು, ಬ್ರಾಹ್ಮಣರಾಗಬೇಕು. ಬ್ರಾಹ್ಮಣರಾಗಿ ಬ್ರಾಹ್ಮಣರ ಗ್ರಂಥವನ್ನು ಓದಬೇಕು. ಬ್ರಾಹ್ಮಣರಾಗಿ ಬ್ರಾಹ್ಮಣರು ಹೇಳಿದ ಕ್ರಿಯೆಗಳನ್ನು ಮಾಡಬೇಕು. ಈ ಕ್ರಿಯೆಗಳನ್ನೆಲ್ಲ ಹೇಳುವವರು ಯಾರು? ನಮ್ಮ ಹಿರಿಯರು ಹೇಳಿಕೊಟ್ಟು ಬಂದದ್ದು, ನಮ್ಮ ಋಷಿಗಳು ಹೇಳಿಕೊಟ್ಟ ಬಂದದ್ದು. ನಮ್ಮ ಹಿರಿಯರು ಬ್ರಹ್ಮದೇವರು, ಎಲ್ಲರನ್ನು ಹುಟ್ಟಿಸಿದವರು, ಅವರು ಹೇಳಿದ್ದು ನೋಡಿ. ಧರ್ಮವ್ಯಾಧ ಅದನ್ನೇ ಹೇಳ್ತಾ ಇದ್ದಾರೆ. ಈ ಪದಾರ್ಥಗಳು, ಔಷಧಿಗಳು
ಯಾರಿಗಾಗಿ ಬಂದವು? ಪರಮಾತ್ಮನಿಗಾಗಿ ಬಂದವು. ಅಗ್ನಿ ಸುಡ್ತಾ ಇದೆ, ಯಾರಿಗಾಗಿ ಸುಡ್ತಾ ಇದೆ? ಪರಮಾತ್ಮನಿಗೆ ನೈವೇದ್ಯ ಮಾಡ್ತಾರೆ ಅಂತ ಸುಡ್ತಾ ಇದ್ದಾರೆ. ಅಕಸ್ಮಾತ್ ನೀವೇನಾದರೂ ನೈವೇದ್ಯ ಮಾಡದೆ ತೆಗೆದುಕೊಂಡ್ರೆ ಭೂಮಾತೆಯ ಶಾಪ, ಅಗ್ನಿದೇವರ ಶಾಪ ಎರಡೂ ನಿಮಗೆ ಕಾದಿದೆ. ಬೇಕಾ? ನಿಮ್ಮದು ಚಾಯ್ಸ್. ಯಾಕೆ? ಭೂಮಿ ಹುಟ್ಟಿಸಿದ್ದು ದೇವರಿಗಾಗಿ, ಇಂದ್ರದೇವರು ಮಳೆ ಸುರಿಸಿದ್ದು ದೇವರಿಗಾಗಿ, ಸೂರ್ಯ ಕಿರಣವನ್ನು ಚೆಲ್ಲೋದು ದೇವರಿಗಾಗಿ. ನಿಮ್ಮ ಮುಖ ಮಾಡ್ಕೊಂಡು ಮಾಡ್ತಾರಾ? ಆದರೂ ನಾವು ಆ ಬೆನಿಫಿಟ್ಸನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ವಾ? ಏನು ಮಾಡಬೇಕು ಮತ್ತೆ? ಕನಿಷ್ಠ ಅವ್ರು ಹೇಳಿದನ್ನಾದರೂ ಮಾಡಬೇಕಲ್ವಾ? ಇದು ಇರಬೇಕಾದ ವಿಚಾರ. ಹಾಗೆ ಅಂತ ಬ್ರಹ್ಮಣಾತು ಪುರಾಸೃಷ್ಟ ಓಷಧ್ಯ ಸರ್ವವೀರುದ ಯಜ್ಞಾರ್ಥಂ ತತ್ವಭೂತಾನ ಭಕ್ಷ್ಯಮಿತ್ಯೇವ ವೈಶ್ರುತಿ. ಇದು ಯಾರು ಹೇಳುವ ಮಾತು? ವೈಶ್ರುತಿ. ಹಾಗೆಂದರೆ ವೇದದಲ್ಲಿ ಪ್ರಸಿದ್ಧವಾಗಿದೆ. ಇದೇನೋ ಧರ್ಮವ್ಯಾಧನ ತಲೆಗೆ ಬಂದ ಮಾತು ಅಂತ ತಿಳಿಬೇಡಿ. ಡಿಸ್ಕ್ಲೈಮರ್ ಇದೆಲ್ಲ ನಂದಿಲ್ಲಪ್ಪ, ಇದೆಲ್ಲ ಸ್ಟೇಟ್ಮೆಂಟು. ಇದು ಯಾರ್ದಿದು? ವೇದಗಳದ್ದು. ಅಲ್ಲ, ವೇದ ನಮಗೆ ಗೊತ್ತಿಲ್ಲಲ್ಲ. ನೋಡಿ, ಬ್ರಹ್ಮ ಶಬ್ದಕ್ಕೆ ಬ್ರಾಹ್ಮಣ ಅಂದರೆ ಏನರ್ಥ? ಬ್ರಹ್ಮ ಅನತೀತಿ ಬ್ರಾಹ್ಮಣ. ವೇದಗಳನ್ನು ತಿಳಿದವನೇ ಬ್ರಾಹ್ಮಣ. ವೇದಗಳ ಮೂಲಕ ಪರಮಾತ್ಮನನ್ನು ತಿಳಿದವೇ ಬ್ರಾಹ್ಮಣ. ವೇದ ಓದಿಲ್ಲ ಅಂದರೆ ಅವನೆಲ್ಲಿ ಬ್ರಾಹ್ಮಣ ಅವನು? ಹಾಗೆ ಅಂತ ಮತ್ತೊಂದು ಪ್ರಶ್ನೆ ಅಲ್ಲೇ ಬಂತು. ಅದರಿಂದ ವೇದಗಳು ಹಾಗೆ ಹೇಳ್ತಾ ಇದೆ. ದಿವ್ಯೋ ಭೌತಸ್ತದಾ ಪೈತ್ರೋ ಮಾನುಷೋ ಬಾಹ್ಯ ಬ್ರಾಹ್ಮ ಏವ ಚ ಏತೆ ಪಂಚಮಹಾಯಜ್ಞಾ ಬ್ರಹ್ಮಣ ನಿರ್ಮಿತಾಸ್ಪುರ. ಎಷ್ಟು ಸುಂದರವಾದ ಒಂದು ವಿಚಾರ ನೋಡಿ. ಪಂಚಮಹಾಯಜ್ಞವನ್ನು ಮಾಡಬೇಕು ಅಂತ. ಆ ಪಂಚಮಹಾಯಜ್ಞ ಎಂಬ ಅದಕ್ಕೆ ಎರಡು ರೀತಿಯಾದ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಒಂದು ರೀತಿಯಾದ ವ್ಯಾಖ್ಯಾನ ಇದೆ. ಅದು ಏನಂದರೆ ದಿವ್ಯೋ ಭೌತಸ್ತದಾ ಪೈತ್ರೋ ಮಾನುಷೋ ಬ್ರಾಹ್ಮ ಏವಚ. ಹಾಗೆ ಅಂತ ತಿನ್ನುವ ಅನ್ನವನ್ನು 5 ವಿಭಾಗ ಮಾಡಬೇಕು ಅಂತಾರೆ. ಅಂದರೆ 5 ಜನರಿಗೆ ಕೊಡಬೇಕು. ಈ ರೀತಿಯಾಗಿ ಬ್ರಹ್ಮದೇವರು ಹಿಂದೆ ಹೇಳಿದ್ದಾರೆ ಅಂತ. ಏನು ಮಾಡಬೇಕು? 5 ಜನರಿಗೆ ಹಂಚಬೇಕು. ದಿವ್ಯಯಾನೆ ಅಂದರೆ ದ್ಯುಲೋಕ ಸಂಬಂಧಿ, ದೇವಲೋಕದಲ್ಲಿ ಇರತಕ್ಕ ದೇವತೆಗಳಿಗೆ ಒಂದು ಭಾಗವನ್ನು ಕೊಡಬೇಕು. ದಿವ್ಯೋ. ಇನ್ನು ಭೌತಸ್ತದ, ಭೂತಗಳಲ್ಲಿ ಇರತಕ್ಕದ್ದು, ಭೂತಗಣಗಳು ಅಂತ ಯಾರಿದ್ದಾರೆ ಅವರಿಗೆ ಕೊಡಬೇಕು. ಇನ್ನೊಂದು ಪೈತ್ರಯಾನೆ ಅಂತ ಅಂದರೆ ಪಿತೃ ಸಂಬಂಧಿಗಳು, ಪಿತೃ ಸಂಬಂಧಿ ಅಂದರೆ ನಮ್ಮ ಹಿರಿಯರು, ಅವರಿಗೆ ಕೊಡಬೇಕು. ಹಾಗೆ ಅಂತ. ಇನ್ನು ಮನುಷ್ಯಯಾನೆ, ಮಾನುಷಃ ಅಂದರೆ ಮನುಷ್ಯ ಸಂಬಂಧಿಗಳು, ಯಾರ್ಯಾರು ಮನುಷ್ಯರು ಅಂತಿದ್ದಾರೆ, ಅನ್ನ ಕೇಳುವವರು. ಹಿಂದಿನ ಕಾಲದಲ್ಲಿ ನಾವು ಕೇಳಿದ್ದುಂಟು, ಮಧ್ಯಾಹ್ನ ಆದಮೇಲೆ ವೈಶ್ವದೇವ ಆದಮೇಲೆ ರೋಡಲ್ಲಿ ಹೋಗಿ ನಿಂತುಕೊಳ್ಳಾರಂತೆ. ಯಾರಾದರೂ ಬ್ರಾಹ್ಮಣರು ಹೋದರೆ ಅವ್ರನ್ನ ಅತಿಥಿಯಿಂದ ಭಾವಿಸಿ ಮನೆಗೆ ಕರೆಸಿ ಊಟ ಹಾಕೋರು ಅಂತ ಕ್ರಮ ಕೇಳಿದ್ದುಂಟು. ಅದು ಮತ್ತು ಬ್ರಾಹ್ಮ ಏವಚ, ಬ್ರಾಹ್ಮಣರಿಗೆ ಹಾಕಬೇಕು, ಬ್ರಹ್ಮ ಸಂಬಂಧಿ. ಈ 5 ಜನರಿಗೂ ಕೂಡ ಮನುಷ್ಯರು ಅಂದರೆ ಯಾರರ್ಥ? ಎಲ್ಲ ವರ್ಗದವರಿಗೂ, ಅಂಥವರು ಅಂತಲ್ಲ. ನೋಡಿ, ಒಂದು ವ್ಯಕ್ತಿಗೆ ಅನ್ನ ಸಿಕ್ಕಿದರೆ ಇಡೀ ಆ ದೇಶದಲ್ಲಿ, ಆ ಪ್ರಾಂತ್ಯದಲ್ಲಿ ಇರುವ ಜನರಿಗೆಲ್ಲ ಅನುಕೂಲ ಆಗ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿ ಅನ್ನದ ಕೊರತೆ ಏನಿರೋದಿಲ್ಲ, ಎಲ್ಲರೂ ಊಟ ಮಾಡುವವರೇ. ಆದರೂ ಕೂಡ ಎತ್ಕಿಂಚಿತ ಒಂದು ದಾನಾದಿಗಳನ್ನು ನಾವು ಮಾಡಿ ಊಟವನ್ನು ಮಾಡಬೇಕು. ಆಗ ಊಟಕ್ಕೆ ಅರ್ಹರಾಗ್ತೀವಿ, ಇಲ್ಲದಿದ್ದರೆ ಊಟಕ್ಕೆ ಅನರ್ಹರು ಅಂತ ಅದರ ಭಾವನೆ ನೋಡಿ. ದಿವ್ಯೋ ಭೌತಸ್ತಥಾ ಪೈತ್ರೋ ಮಾನುಷೋ ಬ್ರಾಹ್ಮ ಏವಚ ಏತೆ ಪಂಚಮಹಾಯಜ್ಞಾ. ಇದು 5 ರೀತಿಯಾದ ಪಂಚಮಹಾಯಜ್ಞಗಳು. ಇದು ಯಾರಿಂದ ನಿರ್ಮಿಸಲ್ಪಟ್ಟದ್ದು? ಬ್ರಹ್ಮಣ ನಿರ್ಮಿತ ಪುರ. ಬ್ರಹ್ಮದೇವರು ಮಾಡಿರೋದಿದು. ಇದು ಯಾರ ವ್ಯವಸ್ಥೆ? ಪರಮಾತ್ಮನ ವ್ಯವಸ್ಥೆ. ಬ್ರಹ್ಮದೇವರು ಮಾಡಿದ್ರು ಅಂದರೆ ಯಾರು? ಅವರು ಸ್ವತಂತ್ರವಾಗಿ ಮಾಡುವವರಲ್ಲ. ಅವ್ರೇನಾರು ಮಾಡಬೇಕಂದ್ರೆ ದೇವರಿಗೆ ಫೋನ್ ಹೋಗ್ತದೆ ಫಸ್ಟು, ಸ್ವಾಮಿ ಈ ರೀತಿಯಾಗಿದೆ ಮಾಡಲಾ? ಮಾಡಪ್ಪ. ಅದು ಕೇಳಿಯೇ ಮಾಡೋದು. ಪರಮಾತ್ಮನ ಒಪ್ಪಿಗೆ ಇಲ್ಲದೆ ಬ್ರಹ್ಮದೇವರು ಮಾಡುವವರಲ್ಲವೇ ಅಲ್ಲ. ಸೊ ಅದರಿಂದ ಇದೆಲ್ಲ ಯಾರ್ದಿದು?
ದೇವರದೇ ಸಿಸ್ಟಮ್ ಇದು, ದೇವರ ಸಿಸ್ಟಮ್ ಇದು. ದೇವರ ಸಿಸ್ಟಮ್ ಕೇಳಿ ದೇವರು ಹೇಳಿದಂಗೆ ನಡ್ಕೊಂಡ್ರೆ ನಮಗೆ ದೇವರ ಅನುಗ್ರಹ ಆಗ್ತದೆ. ದೇವರ ಮಾತನ್ನು ಮೀರಿದರೆ ದೇವರನ್ನು ವಿರೋಧ ಮಾಡಿದಂಗೆ ಆಗ್ತದೆ. ಅದರಿಂದ ನಮಗೆ ಅನುಗ್ರಹ ಸಿಗೋದಿಲ್ಲ, ಪಾಪವೇ ಬೆಳೆಯುತ್ತದೆ ಅಂತ ಒಟ್ಟು. ಬ್ರಾಹ್ಮಣಾನಾಂ ಹಿತಾರ್ಥಾಯ ಇತರೇಷಾಂ ಚ ತನ್ಮುಖಂ. ಎಷ್ಟು ಸುಂದರ ಇದು ನೋಡಿ. ಬ್ರಾಹ್ಮಣರಿಗೆ ಹಿತಕ್ಕಾಗಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಇತರೇಷಾಂ ಚ ತನ್ಮುಖಂ. ಇನ್ನು ಬೇರೆಯವರು ಹೇಗೆ ಮಾಡಬೇಕು? ಬ್ರಾಹ್ಮಣರ ಮುಖಾಂತರ ಮಾಡಬೇಕು. ಹಾಗೆ ಶ್ರಾದ್ದಾದಿಗಳನ್ನು ಯಜ್ಞಾದಿಗಳನ್ನು ಹೇಗೆ ಮಾಡಬೇಕು? ಬ್ರಾಹ್ಮಣರ ಮುಖದಿಂದ ಮಾಡಬೇಕು. ಅಂದರೆ ಬ್ರಾಹ್ಮಣರು ಸಿದ್ಧ ಆಗಬೇಕಲ್ಲ. ಬ್ರಾಹ್ಮಣರೇ ಪಾಪ ಇನ್ನೊಂದು ಬ್ರಾಹ್ಮಣನ ಕರೆಸಿ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೆಂಗಾಗೋಗಿದೆ ನೋಡಿ. ಪುರಾಣಗಳು ಏನು ಹೇಳ್ತಾ ಇದೆ? ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ ಯಾರ ಮುಖಾಂತರ ಮಾಡು ಅಂತ ಹೇಳ್ತಾ ಇದ್ದಾರೆ? ಬ್ರಾಹ್ಮಣನ ಮುಖಾಂತರ ಮಾಡಿ ಹಾಗೆ ಅಂತ. ನಮ್ಮದು ಪರಿಸ್ಥಿತಿ ಏನಾಗಿದೆ? ನಮ್ಮ ಮನೆಯಲ್ಲಿ ಒಂದು ಯಜ್ಞಯಾಗ ಮಾಡಬೇಕು ಅಂದರೆ ನಾವು ಕಲ್ತಿದ್ದೀವಾ? ಇಲ್ಲ. ನಾವು ಇನ್ನೊಂದು ಬ್ರಾಹ್ಮಣರನ್ನ ಹಿಡ್ಕೊಂಡು ಪುರೋಹಿತರನ್ನ ಹಿಡ್ಕೊಂಡು ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಂಗಾಗಬಾರ್ದು. ಸಮಾಜದಲ್ಲಿ ಬ್ರಾಹ್ಮಣರಿಗೆ ಇರತಕ್ಕ ಸ್ಥಾನಮಾನ ಇದು. ಬ್ರಾಹ್ಮಣರಿಗೆ ಇರತಕ್ಕ ಸ್ಥಾನಮಾನ ನಾವು ಅದನ್ನು ಕಳ್ಕೋಬಾರ್ದು ಹಾಗೆ ಅಂತ. ಬ್ರಾಹ್ಮಣಾನಾಂ ಹಿತಾರ್ಥಾಯ ಇತರೇಷಾಂ ಚ ತನ್ಮುಖಂ. ಸುಂದರವಾದ ಮಾತು ಇದು. ವರ್ಣಾಶ್ರಮ ಧರ್ಮವನ್ನು ಪರಮಾತ್ಮ ಧರ್ಮವ್ಯಾದನ ಮೂಲಕ ತಿಳಿಸ್ತಾ ಇದ್ದಾನೆ. ಇತರೇಷಾಂ ತ ವರ್ಣಾನಾಂ ಬ್ರಾಹ್ಮಣೈ ಕಾರಿತಾಹ ಶುಭಾಹ. ಶುಭ ಕಾರ್ಯಗಳನ್ನು ಬೇರೆ ವರ್ಣದವರು ಬ್ರಾಹ್ಮಣರ ಮುಖದಿಂದ ಮಾಡಿಸ್ತಾ ಇದ್ದಾರೆ. ಮದುವೆ ಮಾಡಬೇಕು, ಏನೇ ಶುಭ ಆಗಲಿ ಅಪರ ಕಾರ್ಯ ಆಗಲಿ ಯಾರ ಮುಖಾಂತರ ಆಗಬೇಕು? ಬ್ರಾಹ್ಮಣನ ಮುಖಾಂತರನೇ ಮಾಡಬೇಕು. ಬ್ರಾಹ್ಮಣ ಅದಕ್ಕೆ ತಯಾರಾಗಿರಬೇಕು ಹಾಗೆ ಅಂತ ಒಟ್ಟು. ಏವಂ ಯದಿ ವಿಭಾಗ ಸ್ಯಾತ್ ವರಾನ್ನಂ ತದ್ ವಿಶುದ್ಧತೆ. ಈ ರೀತಿಯಾಗಿ ಅನ್ನಗಳನ್ನು ವಿಭಾಗ ಮಾಡಿ ನಾವು ಅನ್ನ ಸಂಸ್ಕಾರ ಮಾಡಿದರೆ ಅಂಥ ಅನ್ನ ಅದು ಶುದ್ಧವಾದ ಅನ್ನ, ಅದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು. ನೋಡಿ, ನಮಗೆ ಅದೊಂದು ಕಲ್ಪನೆ ಇದೆ. ಅನ್ನ ಊಟ ಮಾಡೋದು ಯಾರು? ನಾನು ಅಲ್ವಾ? ಅನ್ನ ಊಟ ಮಾಡೋದು ಯಾರು? ನಾವು ನಾನು ನನ್ನ ಎಲೆಯಲ್ಲಿ ಬಡಿಸಿದ ಅನ್ನ, ನನ್ನ ಎಲೆಯಲ್ಲಿ ಅನ್ನ ಬಡಿಸಿದ್ದಾರೆ. ಊಟ ಮಾಡೋದು ಯಾರು? ನನ್ನ ತಟ್ಟೆಯಲ್ಲಿ ಬಡಿಸಿದ ಅನ್ನ ಊಟ ಮಾಡೋದು ಯಾರು? ನಾವು ನೋಡಿ, ಮೊದಲು ಏನು ಮಾಡ್ತೀವಿ? ಪ್ರಾಣಾಯ ಸ್ವಾಹ ಅಂತ ಹೇಳಿ ಪ್ರಾಣಾಗ್ನಿಹೋತ್ರ ಅಂತ ಮಾಡಿ ಪ್ರಾಣದೇವರಿಗೆ ಒಂದಷ್ಟು ಕೊಡ್ತೀವಿ. ಆಮೇಲೆ ಮಿಕ್ಕಿದ್ದು ನಾವು ತಗೋತೀವಿ ಅಂತ ಇಟ್ಕೊಳ್ಳೋಣ. ಈಗ ಊಟ ಮಾಡೋದು ಯಾರು? ದೇವರೇ. ಆ ದೇವರಿಗಾಗಿ ನಾನು ಅಂತ ಇಟ್ಕೊಳ್ಳೋಣ ಒಂದು ಪಕ್ಷದಲ್ಲಿ. ನಾನು ಊಟ ಮಾಡಿದೆ. ನಾನು ಊಟ ಮಾಡೋದಕ್ಕೆ ಯಾಕ್ರಿ ಇಷ್ಟೆಲ್ಲ ಕ್ರಮ? ದುಡ್ಡು ಸಂಪಾದನೆ ಮಾಡಿದ್ದು ಯಾರು? ನಾನು. ದುಡ್ಡು ಸಂಪಾದನೆ ಮಾಡಿದ್ದು ಯಾರು? ನಾನು ಸಂಪಾದನೆ ಮಾಡಿದ ದುಡ್ಡಿನಿಂದ ನಾನು ಅಡಿಗೆ ಮಾಡಿ ತಿಂದರೆ ನಿಮಗೇನು ಕಷ್ಟ? ಇದೊಂದು ಪ್ರಶ್ನೆ ಬರ್ತದೆ. ಇದಕ್ಕೇನು ಉತ್ತರ ಕೊಡಬೇಕು? ಅಲ್ಲ ನೋಡಿ, ಹಿಂದೆ ವಿಚಾರ ಮಾಡಿದ್ದೀವಿ. ಬರೀ ದುಡ್ಡು ಇಟ್ಕೊಂಡು ಏನು ಮಾಡೋದು? ಏನು ಬೇಕು? ಮರ ಗಿಡಗಳು ಬೇಕು, ಸೂರ್ಯ ಬೇಕು, ಮಳೆ ಬೇಕು. ದುಡ್ಡು ಇಟ್ಟು ಬಿಡ್ತಾರೆ ನಡೆದೋಗ್ತದೆ. ನೋಡಿ, ನಮ್ಮ ಆರ್ಗ್ಯುಮೆಂಟ್ ಹಾಗೇ ಇದೆ. ಸ್ವಲ್ಪ ಹೊರಗೆ ಬರಬೇಕು ನಾವು ಅದನ್ನು ಬಿಟ್ಟು. ಅದನ್ನೇ ಅಹಂ ಅಂತ ಕರಿತೀವಿ. ಅದನ್ನು ಈ ಅಹಂ ಬಿಟ್ಟು ಹೊರಗೆ ಬರಬೇಕು. ಬರೀ ದುಡ್ಡಿನಿಂದ, ಯದ್ಯಪಿ ದುಡ್ಡಿನ ಸಾಮರ್ಥ್ಯದಿಂದ ಎಲ್ಲವನ್ನೂ ತೆಕ್ಕೋಬಹುದು ಈಗ, ಅಂಥ ಪರಿಸ್ಥಿತಿ ಬಂದೋಗಿದೆ. ಆದರೆ ಸ್ವಲ್ಪ ಆಲೋಚನೆ ಮಾಡಿದರೆ ಬರೀ ದುಡ್ಡಿನಿಂದ ಎಲ್ಲ ಕೆಲಸ ಆಗೋದಿಲ್ಲ. ದುಡ್ಡು ಕೊಟ್ಟು ನಾವು ಅನ್ನವನ್ನು ತೆಗೆದುಕೊಂಡ್ರೆ ದೇವರು ಅದಕ್ಕೆ ಅಲ್ಲಿ ಒಂದು ಲಾಕ್ ಇಟ್ಟಿದ್ದಾನೆ. ದೇವರ ಸಿಸ್ಟಮಲ್ಲಿ ಅನ್ನವನ್ನು ಏನು ಮಾಡಬಾರ್ದು? ಖರೀದಿ ಮಾಡಬಾರ್ದು. ಖರೀದಿ ಮಾಡಿ ತಿಂದರೆ ಪಾಪನೇ. ನೋಡಿ, ಅಲ್ಲಿ ಒಂದು ಲಾಕ್ ಇಟ್ಟಿದ್ದಾನೆ ದೇವರು. ಇಲ್ಲದಿದ್ದರೆ ಏನು ಮಾಡ್ತೀವಿ? ನನಗೆ ಈ ತಂಟೆನೇ ಬೇಡ. ಯಾಕೆ? ಅದೆಲ್ಲ ಯಾರಿಗೆ? ಮನೆಯಲ್ಲಿ ಅಡುಗೆ ಮಾಡಿದರೆ ತಾನೇ ರಗಳೆ ಅದು. ನಾವೇನು ಮಾಡಿಬಿಡ್ತೀವಿ? ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿಬಿಡ್ತೀವಿ, ಅಷ್ಟೇ, ಬಂದೋಗ್ತದೆ ಅಷ್ಟೆ. ಆಯ್ತಲ್ವಾ? ಅಲ್ಲಿ ಏನು ಅವ್ರೇನು ನೋಡಿ ಕೊಡ್ತಾರೆ, ತಗೋತೀವಿ ಅಷ್ಟೇ. ನಾನು ಬದುಕಬೇಕು.
ದುಡ್ಡು ಸಂಪಾದನೆ ಮಾಡಬೇಕು. ಸೊ ನಮ್ಮ ಪರ್ಪಸ್ ಏನಾಯಿತು? ದುಡ್ಡಿಗಾಗಿ ಊಟನೋ, ಊಟಕ್ಕಾಗಿ ದುಡ್ಡು, ಏನು ಅರ್ಥನೇ ಆಗಲ್ಲ ನಮಗೆ. ಯಾವುದಕ್ಕಾಗಿ ಯಾವುದು? ಬದುಕಬೇಕು ಅಂತ ಊಟನೋ, ಅಥವಾ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಊಟನೋ? ಉದ್ದೇಶ ಏನು? ಒಂದು ಅಸ್ಪಷ್ಟತೆ ಇದೆ ನೋಡಿ. ಹಂಗಾಗಬಾರ್ದು. ನಮ್ಮ ಗುರಿ ಏನು? ದೇವರು ಅನುಗ್ರಹ ಸಂಪಾದನೆ ಮಾಡುವುದೇ ಗುರಿ. ದೇವರ ಅನುಗ್ರಹ ಸಂಪಾದನೆಯಿಂದಲೇ ನಮಗೆ ಈ ಹುಟ್ಟು ಸಾವಿನ ಚಕ್ರವನ್ನು ದಾಟಲಿಕ್ಕಾಗ್ತದೆ. ಬರೀ ಊಟ ಮಾಡಿ ಪ್ರಾಣಿಗಳು ತಿಂತವೆ, ಊಟ ಪ್ರಾಣಿಗಳು ತಿನ್ನಲ್ವೇ? ಮನುಷ್ಯ ಶರೀರ ಯಾಕೆ? ನೋಡಿ, ಆ ರೀತಿಯಾಗಿ ಮಾತನಾಡಿದರೆ ಈ ರೀತಿಯಾಗಿ ನಾವು ಪ್ರಶ್ನೆ ಕೇಳಬೇಕಷ್ಟೆ. ಹೌದಪ್ಪ, ಮಾಡ್ತಿ, ನಿನಗೂ ಒಂದು ಪ್ರಾಣಿಗೆ ಏನು ವ್ಯತ್ಯಾಸ? ಪ್ರಾಣಿಗಳೇನು ಮಾಡ್ತವೆ? ಊಟ ಮಾಡ್ತವೆ, ನಿದ್ದೆ ಮಾಡ್ತವೆ. ನಿನಗಿಂತ ಆರಾಮಕ್ಕಿದೆ ಅದು. ನೀನಾದ್ರು ದುಡ್ಡು ಓದಾಡ್ತಾ ಇರ್ತೀಯ. ಬೆಳಿಗ್ಗೆ ಹೋದರೆ ಯಾವಾಗ ಬರ್ತೀವೋ ಗೊತ್ತಿಲ್ಲ ಆಫೀಸ್. ಅಲ್ಲಿ ಏನು ಪ್ರೆಷರ್, ಅವ್ರನ್ನೂ ಬೈಯೋದೆ. ಅಲ್ಲಿಯೂ ಸುಖ ಇಲ್ಲ. ಸುಖಕ್ಕಾಗಿ ಅಂತ ಹೋದದ್ದು, ಹೋಗಿ ಬಂದರೆ ಅದು ಟ್ರಾಫಿಕ್ಕು, ಏನು ರೀ ಆಫೀಸು, ಅದು ಬೈಕೊಂಡೇ ಮಾಡೋದು. ಆದರೂ ಬಿಡ್ಲಿಕ್ಕೆ ಮನಸ್ಸಿಲ್ಲ ನೋಡಿ. ಯಾರ್ಯಾರು ಆಫೀಸ್ ಹೋಗೋವ್ರನ್ನ ಕೇಳಿ, ನೀನು ಸುಖವಾಗಿದ್ದೀಯಾ ಅಂತ. ಪಾಪ ಅಳ್ತಾರವರು. ಅದೇನು ಕಾಲ್ಸ್ ರೀ, ಫೋನ್ ಕಾಲ್ಸು, ಅದೇನು ಮೆಸೇಜ್, ಈಗೇನೋ ಮೊಬೈಲ್ ಬಂದು ಇನ್ನೊಂದು ತಾಪತ್ರಯ ಜಾಸ್ತಿ ಆಯಿತು. ಇಮೇಲ್ಸ್ ಎಲ್ಲ ಇಲ್ಲೇ ಫೋನಲ್ಲೇ ಬಂದುಬಿಟ್ಟಿದೆ ಈಗ. ಪ್ರೆಷರ್ ಜಾಸ್ತಿ ಆಗ್ತದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್ ಹೇಳ್ತಾರಂತೆ, ನಮ್ಮ ಬಂಧು ಒಬ್ಬರು ಇದ್ದರು, ನಿಮಗೆ ಸ್ವಲ್ಪ ಮೈಯೆಲ್ಲ ದಪ್ಪ ಆಗ್ತಾ ಇದೆ, ಸ್ವಲ್ಪ ಮೈಯೆಲ್ಲ ಕಡಿಮೆ ಮಾಡಿ ಹಾಗೆ ಅಂತ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಸ್ಟ್ರೆಸ್ ಕಡಿಮೆ ಮಾಡಿ, ಪಾಸಿಬಲ್ ಆದರೆ ಆಫೀಸ್ ಕೆಲಸ ಬಿಟ್ಟು ಬಿಡಿ ಹಾಗೆ ಅಂತ. 2 ತಿಂಗಳಾದ ಮೇಲೆ ಅವನು ಹೇಳಿದನಂತೆ, ಡಾಕ್ಟರ್, ಆಫೀಸ್ ಕೆಲಸ ಬಿಟ್ಟೆ, ನಾನು ಸ್ವಂತಕ್ಕೇನೋ ಮಾಡ್ಕೋತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಕೆಲಸ ಮಾಡಿದಿರಿ. ಇದು ಯಾರ ಮಾತು? ಇದು ಡಾಕ್ಟರ್ ಹೇಳುವ ಮಾತು. ಅವರು ನಮ್ಮ ಥರನೇ ದುಡ್ಡಿನ ಮೇಲೆ ಆಸಕ್ತಿ ಇರುವವರೇ. ದುಡ್ಡು ಬೇಡ ಅಂತ ಹೇಳ್ತಾ ಇಲ್ಲ, ದುಡ್ಡು ಬೇಕು. ಆದರೆ ದುಡ್ಡಿಗಿಂತ ಈ ಅಧ್ಯಾತ್ಮ ಪ್ರಪಂಚ ಇನ್ನೂ ಜಾಸ್ತಿ ಇದೆ. ದುಡ್ಡಿನಿಂದ ಏನು ಮಾಡ್ಬೋದು? ಈ ಜನ್ಮಕ್ಕೆ ಅಷ್ಟೇ ಆಯಿತು. ಈ ಜನ್ಮದಲ್ಲಿ ಮನುಷ್ಯ ಜನ್ಮ ಬಂತು, ವಿದ್ಯೆ ಬಂತು, ದುಡ್ಡು ಬಂತು, ಮೆರೆದಾಡ್ಬೋದು. ಶರೀರ ಬಿಟ್ಟೀವಿ, ನೆಕ್ಸ್ಟ್ ಜನ್ಮಕ್ಕೆ ಏನು? ಪ್ರಾಣಿಯಾಗಿ ಹುಟ್ಟಿದರೆ ಏನು ಮಾಡೋದು? ಆಲೋಚನೆ ಮಾಡಬೇಕಲ್ವ ಮನುಷ್ಯ. ಸೊ ಅದರಿಂದ ದೇವರ ಸಿಸ್ಟಮ್, ದೇವರು ಹಾಕಿದ ಚೌಕಟ್ಟು, ದೇವರು ಹಾಕಿದ ಚೌಕಟ್ಟು ಬಿಟ್ಟು ನಾವೇನು ಮಾಡಬಾರ್ದು? ಹೊರಗೆ ಹೋಗಬಾರ್ದು. ಏನೇ ಮಾಡಿದರೂ ಕೂಡ ಈ ಚೌಕಟ್ಟು ಒಳಗೆ, ಈ ಫ್ರೇಮ್ ವರ್ಕ್ ಅಂತಾರೆ ನೋಡಿ, ಆ ಚೌಕಟ್ಟು ಒಳಗೆ ಇರಬೇಕಷ್ಟೆ. ಶಾಸ್ತ್ರದ ಚೌಕಟ್ಟು ಒಳಗೆ ಇರಬೇಕು. ಶಾಸ್ತ್ರ ಬಿಟ್ಟು ನಾವು ಹೊರಗೋದ್ರೆ ನಮಗೆ ಅನರ್ಥ ಕಾದಿದೆ. ಇದು ವಿಚಾರ ಮಾಡಬೇಕಾದ್ದು. ಈ ರೀತಿಯಾಗಿ ವಿಭಾಗವನ್ನು ಮಾಡಿ ಯಾರು ಅನ್ನವನ್ನು ತಿಂತಾರೋ ತದ್ವಿಶುದ್ಧ್ಯತಿ, ಅನ್ಯಥಾ ವ್ರೀಹಯೋಪ್ಯೇತೆ ಏಕೈಕೆ ಮೃಗಪಕ್ಷಿಣಃ. ಇಲ್ಲದಿದ್ದರೆ ಒಂದೊಂದು ಅಕ್ಕಿಯೂ ಒಂದೊಂದು ಅನ್ನವೂ ಕೂಡ ಏನದು? ಅದು ಪ್ರಾಣಿಗಳೇ. ಅದು ಸುಮ್ಮನೆ ಹೆಸರಿಗೆ ನೀವು ವೆಜಿಟೇರಿಯನ್ ಅಂತ ಹೇಳ್ಕೋಬೋದು. ವಾಸ್ತವಿಕವಾಗಿ ಏನದು? ನಾನ್ ವೆಜ್ಜೇ ಅದು, ಹೌದಲ್ಲ? ಸುಮ್ಮನೆ ನಾವು ಹೇಳ್ಕೋಬೋದು ನಾನ್ ವೆಜಿಟೇರಿಯನ್ ರೀ ಹಾಗೆ ಅಂತ ಅಷ್ಟೇ. ಆದರೆ ಸ್ವಲ್ಪ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡಿದರೂ ಕೂಡ ಗೊತ್ತಾಗ್ತದೆ. ಶಾಸ್ತ್ರದಲ್ಲಂತೂ ಹೇಳೇ ಬಿಟ್ಟಿದ್ದಾರೆ. ನೋಡಿ, ಹೇಳ್ತಾರೆ ನೋಡಿ, ಮಂತವ್ಯ ಧಾತೃಭೋಕ್ತೃಣಾಂ ಮಹಾಮಾಂಸಂತು ತತ್ ಸ್ಮೃತಂ. ಅದನ್ನೇನು ಕರೀತಾರೆ? ಅಂಥ ಹಿಟ್ಟನ್ನು ಏನಂತ ಕರೀತಾರೆ? ಮಹಾಮಾಂಸ. ಬೇರೆಯೋದಕ್ಕೆ ಬರೀ ಮಾಂಸ ಅಂತ ಅಷ್ಟೇ ಬಿರುದು, ಇದಕ್ಕೆ ಮಹಾಮಾಂಸ. ಯಾಕೆ ಇದಕ್ಕೆ ಯಾಕೆ ಮಹಾಮಾಂಸ? ಅಲ್ಲಿ ಒಂದು ಪ್ರಾಣಿದ ಅಟ್ಟೆ ಮಾಂಸ ಇದೆ, ಇಲ್ಲಿ ಅನೇಕ ಪ್ರಾಣಿಗಳ ಮಾಂಸ ಇದೆ. ಅದರಿಂದ ನಾವು ಯಾವುದನ್ನು ತಿನ್ನೋದು? ನಾವು ಊಟ ಮಾಡೋದು ಯಾವುದನ್ನು? ಇದು ನಾವು ವಿಚಾರ ಮಾಡಬೇಕಾದ್ದು. ಅದರಿಂದ ಈ ನೋಡಿ, ಮಠದಲ್ಲಿ ನೋಡಿ ಚೆನ್ನಾಗಿ ವೈಷ್ಣದೇವ ಮಾಡ್ತಾರೆ, ಗುರುಗಳಿಗೆ ಹಸ್ತೋದಕ ಆಗ್ತದೆ. ಅದು ಸ್ವೀಕಾರಕ್ಕೆ ಯೋಗ್ಯವಾದದ್ದು. ಕನಿಷ್ಠ ಅಷ್ಟಾರು ಮಾಡಬೇಕಲ್ವೇ? ದೇವರ ನೈವೇದ್ಯ, ವೈಶ್ವದೇವ, ಗುರುಗಳಿಗೆ ಒಂದು ನೋಡಿ, ಅದೊಂದು ಪಾಠ ಹೇಳಿದ, ಶಾಸ್ತ್ರ ಉಪದೇಶ ಮಾಡುವ ಗುರುಗಳಿಗೆ, ಅಂದರೆ ಗ್ರಂಥಗಳನ್ನು ಬರೆದಿಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ, ಈಗ ರಾಯರು, ಜಯತೀರ್ಥರು ಅವೆಲ್ಲ ಬರೆದಿಟ್ಟಿದ್ದಾರೆ. ಯಾತಕ್ಕಾಗಿ? ನಮ್ಮ ಉದ್ಧಾರಕ್ಕಾಗಿ.
ಆ ಕಾಲದ ಶಿಷ್ಯರಿಗೆ ಅಷ್ಟೇ ಅವ್ರದ್ದು ಟಾರ್ಗೆಟ್ ಇದ್ದಿದ್ರೆ ಏನು ಮಾಡ್ತಾ ಇಲ್ಲ, ಅವರು ಬರೆದಿಡಬೇಕಾಗಿಲ್ಲ. ಅಲ್ಲೇ ಶಿಷ್ಯರು ಸಿಗ್ತಾ ಇದ್ರು, ಉಪನ್ಯಾಸ ಮಾಡಿ ಹೋಗ್ಬೋದಾಯಿತು. ಅದನ್ನು ಬರೆದಿಟ್ಟಿದ್ದಾರೆ. ಯಾಕೆ? ಮುಂದೆ ಬರುವವರಿಗೆ ಅನುಕೂಲ ಆಗಬೇಕು ಅಂತ. ಮುಂದೆ ಬರುವವರು ಅಂದರೆ ಯಾರು? ನಾವೇ. ನಮಗಾಗಿ ಬರೆದಿಟ್ಟಿರೋದು ಅವರು. ಆದ್ದರಿಂದ ಅವರಿಗೆ ಒಂದು ಅನ್ನವನ್ನು ಕೊಟ್ಟು, ಭಿಕ್ಷೆಯನ್ನು ಕೊಟ್ಟು, ನಾವು ಸ್ವೀಕಾರ ಮಾಡಬೇಕು ಎಂಬ ಬುದ್ಧಿ ಇರಬೇಕು, ಇರಬೇಡವೋ? ಎಂಥ ಮಹನೀಯರು, ಕರುಣಿಗಳು, ನಮಗಾಗಿ ಶಾಸ್ತ್ರಗಳನ್ನು ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಗುರುಗಳಿಗೆ ಕೊಡದೆ, ಹಸ್ತೋದಕ ಕೊಡದೆ ಊಟ ಮಾಡೋದು ಸರಿಯೋ ತಪ್ಪು? ಸರಿ ತಪ್ಪುಗಿಂತ ನ್ಯಾಯವೋ ಅನ್ಯಾಯವೋ? ಅನ್ಯಾಯ. ಗುರುಗಳಿಗೆ, ದೇವತೆಗಳಿಗೆ, ತಂದೆ ತಾಯಿಗಳಿಗೆ ಅಂದರೆ ಅಗಲಿದ್ದರೆ ಅವರಿಗೆ ಅನ್ನಾದಿಗಳನ್ನು ಕೊಡದೆ, ನೀರನ್ನು ಕೊಡದೆ, ನೀರನ್ನು ಕೊಡದೆ, ನಾವು ಮಾತ್ರ ನನಗೆ ಸಿಕ್ತು, ನಾನು ಅಹಂಕಾರದ ಸೂಚನೆ ಅದು. ಅಹಂಕಾರದ ಸೂಚನೆ. ಆ ಅಹಂಕಾರವನ್ನು ಬಿಟ್ಟು ಹರಿವಾಯು ಗುರುಗಳಿಗೆ ಅವರು ಸ್ವೀಕಾರ ಮಾಡಿದ್ದನ್ನೇ ನಾನು ಸ್ವೀಕಾರ ಮಾಡುವೆ. ಅದು ಬಿಟ್ಟು ಬೇರೆಯದು ಮಾಡುವುದು ಅನ್ಯಾಯ. ಹಾಗೆ ಅಂತ ನಮ್ಮ ಮನಸ್ಸಿಗೆ ನಾವು ಹೇಳ್ಕೋಬೇಕು. ಇದು ವಿಚಾರ ಅಂತ. ಅದರಿಂದ ಮಹಾಮಾಂಸಂದು ತತ್ಸ್ಮೃತ ಅಂತ ಹೇಳಿದ್ದಾರೆ. ಇಲ್ಲಿಗೆ ನಿಲ್ಲಿಸೋಣ. ಇನ್ನೂ ಸ್ವಲ್ಪ ವಿಚಾರ ಇದೆ, ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.